ಸಂಸಾರ ಸಾಗರದ ತೆರೆ ಕೊಬ್ಬಿ, ಸಂಸಾರ ಸಾಗರದ ತೆರೆ ಕೊಬ್ಬಿ, ಮುಖದ ಮೇಲೆ ಅಲೆ ಒತ್ತಲಿದೆ. ಹೊರದುದ್ದ, ಕೊರಳುದ್ದ, ಶಿರದುದ್ದ ಎಲ್ಲ ಗೊತ್ತಾಯ್ತು ಅಲ್ವಾ? ಬಟ್ ಅದರಿಂದ ಹೊರಗಡೆ ಬರೋದು ಹೇಗೆ? ಉದಕದೊಳಗೆ ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ಗೋಲ್ಡು, ರಿಯಲ್ ಎಸ್ಟೇಟ್ ಇದೆಲ್ಲ ಒಂದು ಹಂತದ ಇನ್ವೆಸ್ಟ್ಮೆಂಟ್. ಆದರೆ ನಿಜವಾಗ್ಲೂ ಇವತ್ತೆಲ್ಲ ಇನ್ವೆಸ್ಟ್ಮೆಂಟ್ ಇರೋದು ಮನುಷ್ಯನ ಅಟೆನ್ಷನ್ ಮೇಲೆ. ಯಾರ ಅಟೆನ್ಷನ್ ಎಷ್ಟು ಹೆಚ್ಚು ನಾವು ಗ್ರ್ಯಾಬ್ ಮಾಡ್ತೇವೋ ಅವನು ಬಿಲಿಯನಿಯರ್ ಇವತ್ತು. ಸೊ ಆರ್ ವಿ ಇನ್ ಕಂಟ್ರೋಲ್ ಆಫ್ ಅವರ್ ಸೆಲ್ಫ್? ಅಂದರೆ ನಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡ್ತಾ ಇದ್ದಾರಾ? ಅಥವಾ ನಾವೇನು ಅಂದ್ಕೊಂಡಿದ್ದಿಲ್ಲ, ಒಡೆಯ ಅಥವಾ ದೇವರು ಆತ ಇದಾನ ಇಲ್ವಾ? ಮಾಯೆ ಮಾಯೆ ಮಾಯೆ. ಸೊ ಅಲ್ಲಿಗೆ ಬಂದಾಗ ನಾನೊಂದ ನೆನೆದರೆ ತಾನೊಂದ ನೆನೆಯುವುದು, ನಾನಿತ್ತಲೆಳೆದೆಡೆ ತಾನತ್ತಲೆಳೆಯುವುದು. ಕರೆಕ್ಟ್. ಇದು ಏನು ಮಾಡುತ್ತೆ ಅಂದರೆ ನನ್ನನ್ನು ಅಳಲಿಸುತ್ತೆ, ಅಂದರೆ ನಮ್ಮನಿಗೆ ಅಳು ಬರ ಹಾಗೆ ಮಾಡುತ್ತೆ, ಅಳಿಸುತ್ತೆ, ಹಾಗೆ ಬಳಲಿಸುತ್ತೆ. ಹೀಗಿದ್ದಾಗ ಕಡೆಯ ಸಾಲು ಕನ್ನಡ ಭಾಷೆ ಎಷ್ಟು ಅದ್ಭುತವಾಗಿದೆ, ಶರಣರು ಕೊಟ್ಟಿರುವ ಕನ್ನಡಕ್ಕೆ ಎಷ್ಟು ಅದ್ಭುತವಾದ ಕೊಡುಗೆ ಅಂದರೆ ಮನೆಯೊಳಗೆ ಮನೆಯೊಡೆಯ ನಿಲ್ಲ. ಸಂಧಿ ಬಿಡಿಸಿದಾಗ ಮನೆಯೊಡೆಯ ಪ್ಲಸ್ ಇಲ್ಲ, ಅವನು ಅಲ್ಲಿ ಇಲ್ಲ. ಹಾಗೆ ಇನ್ನೊಂದು ಅರ್ಥದಲ್ಲಿ ನೋಡಿದಾಗ ಇಲ್ಲಿ ಹುಸಿ ಮತ್ತು ವಿಷಯಗಳು ತುಂಬಿರುವುದರಿಂದ ಮನೆಯೊಡೆಯ ನಿಲ್ಲುವುದಿಲ್ಲ. ಹಿ ವಿಲ್ ನಾಟ್ ಸ್ಟೇ ಹಿಯರ್, ನಿಲ್ಲಲ್ಲವ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಸಂಗೀತ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಕೊಳಲು ವಾದಕರಾಗಿರುವಂಥ ಬಾಪು ಪದ್ಮನಾಭ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಬಾಪು ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಗೌರಿ. ನಮಸ್ಕಾರ. ಬಾಪು ಅವ್ರನ್ನ ತುಂಬ ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಬಾಪು ಅವರು ನಮ್ಮ ಹೆಮ್ಮೆಯ ಕೊಳಲು ವಾದಕರು. ಅವರು ನಮ್ಮ ಭಾರತದ ವಿದೇಶಾಂಗ ಖಾತೆಯ ಕಲ್ಚರಲ್ ಅಂಬಾಸಡರ್ ಕೂಡ ಆಗಿದ್ದರು. ಜೊತೆಗೆ ನಮ್ಮ ಅಲ್ಲಮ ಸಿನಿಮಾದ ಮೂಲಕ ಅವರು 2 ರಾಷ್ಟ್ರ ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ. ಒಂದು ಆ ಸಿನಿಮಾದ ಹಾಡುಗಳಿಗೋಸ್ಕರ, ಇನ್ನೊಂದು ಹಿನ್ನೆಲೆ ಸಂಗೀತಕ್ಕಾಗಿ. ಸೊ ಹೀಗಾಗಿ ನನಗೆ ತುಂಬ ಖುಷಿ ಇದೆ ಇವತ್ತು ನಮ್ಮ ಜೊತೆಗೆ ಬಾಪು ಅವ್ರು ಜಾಯ್ನ್ ಆಗಿರೋದು. ನಾನು ಅವ್ರನ್ನ ಸುಮಾರು ವರ್ಷಗಳಿಂದ ಬಲ್ಲೆ. ಸುವರ್ಣ ನ್ಯೂಸಲ್ಲಿ, TV ನೈನಲ್ಲಿ ಸುಮಾರು ಕಡೆ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಅವತ್ತಿಂದ ಇವತ್ತುವರೆಗೂ ಹಾಗೇ ಇದ್ದಾರೆ ಬಾಪು ಅವರು, ಅಂದರೆ ಫಿಸಿಕಲಿ ಹೇಳ್ತಾ ಇರೋದು. ಸೊ ಜೊತೆಗೆ ಅವರು ನಮ್ಗೆ ಇನ್ನೊಂದು ಖುಷಿ ಏನಂದರೆ ಅವರು ಉತ್ತರ ಕರ್ನಾಟಕ ನಮ್ಮ ಮೂಲದವರು. ಎಲ್ಲಿ ನಿಮ್ಮ? ಹರಿಹರ ಮಧ್ಯ ಕರ್ನಾಟಕ ಅಂತ ಹೇಳಬೇಕು. ಬಟ್ ಅವ್ರ ಭಾಷೆ ನಮ್ಮ ಉತ್ತರ ಕರ್ನಾಟಕದೇ ಇದೆ, ಹೌದಲ್ವ? ಹೌದು. ಹರಿಹರದಲ್ಲಿ ನಮ್ಮ ಉತ್ತರ ಕನ್ನಡ ಭಾಷೆ ಸಿಮಿಲರಾ ಅಥವಾ ಬೇರೆನಾ? ಅಲ್ಲಿ ನಮಗೆ ಸ್ವಲ್ಪ ಧಾರವಾಡ ಇನ್ಫ್ಲೂಯೆನ್ಸ್ ಇರೋದ್ರಿಂದ, ಅಲ್ಲಿ ಮತ್ತು ಹೊಸಪೇಟೆ ಹರಪನಹಳ್ಳಿ ಹತ್ತಿರ ಇರೋದ್ರಿಂದ, ಸೆಂಟರ್ ಇರೋದ್ರಿಂದ ಎಲ್ಲ ಸ್ವಲ್ಪ ಇನ್ಫ್ಲೂಯೆನ್ಸ್ ಜಾಸ್ತಿನೇ ಇದ್ದೇ ಇದೆ. ಎಸ್. ಅದೇನಾದ್ರು ವಚನಗಳ ಮೂಲಕ ನಾವು ನಮ್ಮ ಜೀವನವನ್ನು ಅರ್ಥೈಸುವ, ಶೋಧಿಸುವ ಮತ್ತು ನಮ್ಮ ಆಧುನಿಕ ಜೀವನದ ಸಮಸ್ಯೆಗಳಿಗೆ ವಚನಗಳಲ್ಲಿ ಪರಿಹಾರ ಹುಡುಕುವ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀನಿ. ಸೊ ಇದು ಭಾಳ ನನಗೆ ವಿಶೇಷ ಅನಿಸುತ್ತೆ. ಬಟ್ ಈ ಪ್ರಯತ್ನವನ್ನು ಆಲ್ರೆಡಿ ಬಾಪು ಅವ್ರು ಮಾಡಿದ್ದಾರೆ. ಈಗ ಗೌರಿ ಶಕ್ಕಿ ಸ್ಟುಡಿಯೋ ಸ್ನೇಹಿತರಿಗೋಸ್ಕರ ಮತ್ತೊಂದು ಸಲ ನಾವು ಇಲ್ಲಿ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸ್ನೇಹಿತರೆ, ನಾನು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ನಮ್ಮ ಮನಸ್ಸಿಗೆ ಕಾಡುವಂಥ ಪ್ರಶ್ನೆಗಳನ್ನ. ಅದನ್ನು ಬಾಪು ಅವರು ಉತ್ತರ ಕೊಡ್ತಾರೆ. ಬಾಪು ಅವರು ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಬಾಪು ಅವರು ವಚನಗಳ ಮೂಲಕ ಅದಕ್ಕೆ ಉತ್ತರ ಕೊಡ್ತಾರೆ. ಕರೆಕ್ಟಾ ಬಾಪು ಅವರೇ? ಪರ್ಫೆಕ್ಟ್ಲಿ ಸರ್, ಕರೆಕ್ಟ್ ಸರ್. ಸೊ ಮೊದಲನೇದಾಗಿ ಈ ಕಾನ್ಸೆಪ್ಟ್ ನಿಮಗೆ ಬಂದದ್ದು ಹೇಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡಿ. ಮೊದಲನೇದಾಗಿ ನನಗೆ ತುಂಬ ಸಂತೋಷ ಆಗ್ತಿದೆ, ಯಾಕೆಂದರೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತಿದ್ದೀನಿ. ಯಾಕೆಂದರೆ ನಿಮ್ಮ ಜೊತೆಗೆ ಮಾತನಾಡುವಾಗ ಅದು ಮಾತಿನ ಜೊತೆಗೆ ವಾಣಿಯೂ ಸೇರಿಕೊಳ್ಳೋದ್ರಿಂದ ಆ ಮಾತಿಗೆ ಅದರದೇ ಆಗಿರತಕ್ಕಂಥ ಒಂದು ಹೊಸ ಅರ್ಥ ಮತ್ತು ಭಾವನೆಗಳನ್ನು ಸೃಷ್ಟಿ ಮಾಡುತ್ತೆ. ಯಾಕೆಂದರೆ ಮೇಕಿಂಗ್ ನಾಯ್ಸ್ ಇಸ್ ಡಿಫ್ರೆಂಟ್ ಆ್ಯಂಡ್ ಟಾಕಿಂಗ್ ಇಸ್ ಡಿಫ್ರೆಂಟ್, ಸ್ಪೀಕಿಂಗ್ ಇಸ್ ಡಿಫ್ರೆಂಟ್, ಆ್ಯಂಡ್ ಸ್ಪೆಷಲಿ ಹಿಯರ್ ವಿ ಆರ್ ಕಮ್ಯುನಿಕೇಟಿಂಗ್. ಎಸ್, ದ ಕಮ್ಯುನಿಕೇಷನ್ ಆಗ್ತಾ ಇರೋದ್ರಿಂದ ಭಾಳ ಸಂತೋಷ ಆಗ್ತಿದೆ ಗೌರೀಶ್ ಅವರೇ. ಹಾಗೂ ನಿಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ನ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಅವರು ಕೊಳಲು ಕೂಡ ನುಡಿಸಿದ್ರು, ಮಾತುಗಳನ್ನ ಆಡಿದ್ರು. ಅದು ನಂಗೆ ತುಂಬ ನೆನಪಿದೆ ಈಗಲೂ ಕೂಡ. ಮೊದಲನೇ ಬ್ಯಾಚ್ ಕ್ವಶನ್ ಆ್ಯಂಡ್ ಆನ್ಸರ್ ಕೂಡ ಒಂದ್ಸಲಿ ಮಾಡಿದ್ವಿ ನಾವು.
ನಾನು ಆವಾಗಿಂದ ನಿಮ್ಮನ್ನು ನೋಡಿದಾಗ ಇವತ್ತಿನ ನಿಮ್ಮ ಬೆಳವಣಿಗೆ ಇದೆಲ್ಲ ನೋಡಿ ನಿಜವಲ್ಲೂ ಐ ಆಮ್ ವೆರಿ ಹ್ಯಾಪಿ. ಹಾಗೆ ನಿಮಗೆ ಮುಂದೂ ಕೂಡ ಯಶಸ್ಸು ಸಿಗಲಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಒಂದು ಮಾತು ಹೇಳಬೇಕಿಲ್ಲಿ, ನೀವು ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟಿದ್ರಿ. ಆ ಒಂದು ಉತ್ತರ ನಂಗೆ ಭಾಳ ಇಷ್ಟ ಆಗಿರೋದ್ರಿಂದ ನಾನು ಅದನ್ನು ಇನ್ನೊಂದ್ಸಲ ಹೇಳಬೇಕು. ನನ್ನೊಬ್ಬ ವಿದ್ಯಾರ್ಥಿ ಹೇಳಿದ್ದ, ಸರ್ ನಮ್ಮ ಜೀವನದಲ್ಲಿ ಒಳ್ಳೆಯ ಅನುಭವಗಳು ಮತ್ತು ಕೆಟ್ಟ ಅನುಭವಗಳು ಆಗ್ತಾವಲ್ವ, ಯಾಕೆ ಆಗ್ತವೆ? ಕೆಟ್ಟ ಅನುಭವಗಳು ಯಾಕೆ ಆಗ್ತವೆ? ಕೆಟ್ಟ ಅನುಭವಗಳ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದರು. ಆವಾಗ ನೀವು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ರಿ ಅಂದರೆ, ನೋಡಿ, ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ನೀವು ಡಿಫೈನ್ ಮಾಡ್ತಾಯಿದ್ರಿ. ಓಕೆ, ಅದು ಅನುಭವ ಅಂದರೆ ಅನುಭವ ಅಷ್ಟೇ. ನೀವು ಅದನ್ನು ಕೆಟ್ಟದ್ದು ಅಂತ ಅಂದ್ಕೊಂಡ್ರೆ ಕೆಟ್ಟದ್ದು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಎಕ್ಸಾಮಿನೇಷನ್ ಹೋಗ್ತೀರಾ, ನೀವು ಫೇಲ್ ಆಗ್ತೀರಾ. ಇಂಟರ್ವ್ಯೂ ಹೋಗ್ತೀರಾ, ನೀವು ಫೇಲ್ ಆಗ್ತೀರಾ. ಅಥವಾ ನೀವು ಏನೋ ಒಂದು ಮಾಡೋಕ್ಕೆ ಹೋಗಿ ನಿಮ್ಗೆ ಅದರಲ್ಲಿ ಯಾವುದೋ ವ್ಯಕ್ತಿ ನಿಮ್ಮನ್ನು ಅವಮಾನ ಮಾಡ್ತಾನೆ, ಅದೆಲ್ಲ ನೀವು ಕೆಟ್ಟ ಅನುಭವ ಅಂತ ಅನ್ಕೋತೀರಿ. ಬಟ್ ಆ್ಯಕ್ಚುಲಿ ಅದು ಅನುಭವ ಮಾತ್ರ. ಯಾಕೆ ಅಂತಂದರೆ ಅದನ್ನು ಒಳ್ಳೆಯ ಅನುಭವ ಆಗಿ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಅದರಿಂದ ಒಂದು ಪಾಠ ಇರುತ್ತೆ. ಆ ಪಾಠವನ್ನು ಅರ್ಥ ಮಾಡ್ಕೊಂಡ್ರೆ ಅದು ಕೂಡ ಒಳ್ಳೆಯ ಅನುಭವ ಅಂತ ಹೇಳಿದ್ದು ನನಗೆ ಇನ್ನೂ ಅಷ್ಟು ಅದು ನಂಗೆ ಅಷ್ಟು ಅಚ್ಚು ಹತ್ತದಂಗಿದೆ. ಸೊ ವೆರಿ ಹ್ಯಾಪಿ ನೀವು ಮತ್ತೊಂದು ಸಲ ಬಂದಿರೋದು. ನಿಜವಾಗ್ಲೂ ಅನುಭವ ಆಗಿದ್ದರೆ ಅಷ್ಟೇ ಇರುತ್ತೆ, ಬಿಟ್ಟರೆ ಅದಕ್ಕೆ ನಾವು ಡಿಫೈನ್ ಮಾಡ್ಕೊಳ್ತೇವೆ. ಎಸ್ ಎಸ್ ಎಸ್. ಹಾಗೆ ನಾವು ಇವತ್ತು ನಮ್ಮ ಎಲ್ಲರಿಗೂ ಫಿಸಿಯಾಲಜಿಕಲಿ ಸಾಕಷ್ಟು ವ್ಯವಸ್ಥೆಗಳು ಮತ್ತು ಅದಕ್ಕೆ ಬೇಕಾಗಿರೋ ಫೆಸಿಲಿಟೀಸ್ಗಳು ಇದೆ. ದೈಹಿಕವಾಗಿ ನಮಗೆ ಏನು ಬೇಕಾದ ಎಲ್ಲ ಫೆಸಿಲಿಟಿ ಇವತ್ತಿದೆ. ಆ್ಯಂಡ್ ನಮ್ಮ ಜನ್ರೇಷನ್ ಎಷ್ಟು ಅದ್ಭುತವಾದ ಬ್ಲೆಸ್ಡ್ ಜನ್ರೇಷನ್ ಅಂತಂದರೆ, ನಮಗೆ ಎಲ್ಲವನ್ನೂ ಕಲ್ಪನೆ ಮಾಡಲಿಕ್ಕೂ ಕೂಡ, ಯೋಚನೆ ಮಾಡಲಿಕ್ಕೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಎಕ್ಸ್ಟೆನ್ಷನ್ಸ್ಗಳಿದೆ. ಈಗ ಉದಾಹರಣೆಗೆ ನನಗೆ ಉಗುರಿಗೆ ಒಂದು ಎಕ್ಸ್ಟೆನ್ಷನ್ನು ಚಾಕು ಆಗ್ಬೋದು, ಕರೆಕ್ಟ್. ಹಲ್ಲಿಗೆ ಒಂದು ಎಕ್ಸ್ಟೆನ್ಷನ್, ಇನ್ನೊಂದು ಥರದ ಹರಿತವಾಗಿರ್ತಕ್ಕಂಥ ಇನ್ನೊಂದು ಸಲಕರಣೆ ಆಗಬಹುದು. ದಟ್ ಈಸ್ ಅ ಎಕ್ಸ್ಟೆನ್ಷನ್ ಆಫ್ ದಿಸ್. ನಾನು ಮಾಡಲಿಕ್ಕೆ ಒಂದೊಂದು ಎಕ್ಸ್ಟೆನ್ಷನ್ ಇದೆ. ಹಾಗೆ ಇವತ್ತು ನಾವು ಎಷ್ಟು ಪುಣ್ಯವಂತರಿದ್ದೇವೆ ಅಂತಂದರೆ, ಮಾನವನ ಸಂಪೂರ್ಣ ಒಂದು ಗ್ರೋತ್ ನೋಡ್ತಾ ಬಂದರೆ ನಾವು ನಿಜವಾಗ್ಲೂ ಇವತ್ತು ನಮ್ಮ ವಿಚಾರಕ್ಕೂ ಕೂಡ ಒಂದು ಎಕ್ಸ್ಟೆನ್ಷನ್ ಇದೆ ಥ್ರೂ ದ ಟೆಕ್ನಾಲಜಿ. ಹಾಗೆ ನಮ್ಮ ಕಲ್ಪನೆಗೂ ಕೂಡ ಒಂದು ಎಕ್ಸ್ಟೆನ್ಷನ್ ಬಂದಿದೆ ಥ್ರೂ ದ AI ಆ್ಯಂಡ್ ಆಲ್. ದ ಪವರ್ ಆಫ್ ಇಮ್ಯಾಜಿನೇಷನ್, ಕಲ್ಪನೆ ಎಲ್ಲವೂ ಮೀರಿದೆ. ಸೊ ಹಾಗೆ ನೋಡಿದಾಗ ನಮ್ಮ ದೈಹಿಕವಾಗಿರ್ತಕ್ಕಂಥ ಎಲ್ಲ ನೀಡ್ಸ್ಗಳು ಅದ್ಭುತವಾಗಿ ಇವತ್ತು ಎಲ್ಲರಿಗೂ, ಭೌತಿಕ ನೀಡ್ಸ್ಗಳು ಎಲ್ಲವೂ ಆಲ್ಮೋಸ್ಟ್ ಎಲ್ಲರಿಗೂ ಸಿಕ್ಕಿದೆ. ಈಗ ನಮಗೆ ಎರಡನೇ ಹಂತದಲ್ಲಿ ಬಂದಾಗ ಮಾನಸಿಕವಾಗಿ ಮತ್ತು ವೈಚಾರಿಕವಾಗಿ, ಭಾವನಾತ್ಮಕವಾಗಿ ಮುಂದಿನ ಹಂತಗಳಲ್ಲಿ ನಾವು ಎದುರಿಸ್ತಾ ಇರ್ತಕ್ಕಂಥ ತೊಂದರೆಗಳಿರ್ಬೋದು. ಎಷ್ಟೋ ಅನ್ಸಂಗ್ ಅಥವಾ ಅನ್ಹರ್ಡ್, ಅನ್ಕ್ವಶನ್ಡ್ ಆನ್ಸರ್ಸ್ಗಳು ಎಷ್ಟು ನಮ್ಮಲ್ಲಿ ಉಳಿದಿರುತ್ತೆ. ಅದನ್ನು ನಾವೀಗ ವಚನಗಳ ಮುಖಾಂತರ, ಯಾಕೆ ನಾವು ಹಿಂದಿಂದ ನೋಡಿದಾಗ ಹೇಗೆ ಒಂದು ಮೊಬೈಲ್ ತೊಗೊಂಡಾಗ ಒಂದು ಮ್ಯಾನ್ಯಲ್ ಬುಕ್ ಅಂತ ಬರುತ್ತೋ, ಅಫ್ಕೋರ್ಸ್ ನಾವು ಯಾರೋ ಮ್ಯಾನ್ಯಲ್ ಬುಕ್ ಓದಲ್ಲ, ಡೈರೆಕ್ಟ್ಲಿ 4 ಮಂದಿ ಹೆಂಗೆ ಹೇಳ್ತಾರೋ ಹಂಗೆ ನಾವು ಅದನ್ನು ಮಾಡ್ತಾ ಹೋಗ್ತೇವೆ. ಹಾಗೆ ನಮ್ಮ ಒಂದು ಜೀವನ ಏನಿದೆ, ಇದು ಅನ್ನವನ್ನು ಸ್ವೀಕರಿಸಿ ಆಗಿರ್ತಕ್ಕಂಥ ಅನ್ನಮಯ ಕೋಶ ಇರ್ಬೋದು. ಹಾಗೆ ನೆಕ್ಸ್ಟು ಈ ಕಾಣುವ ದೇಹ ಮತ್ತು ಕಾಣದೇ ಇರತಕ್ಕಂಥ ಒಂದು ಏನೋ ಅವ್ಯಕ್ತವಾಗಿರ್ತಕ್ಕಂಥ ನಮ್ಮಲ್ಲಿ ಅಡಗಿದೆ, ಅದರ ಮಧ್ಯದಲ್ಲಿ ಉಸಿರು ಅಂತ ನಾವೇನಂತೇವೆ. ಉಸಿರು ಇಟ್ಸ್ ಅ ಬ್ರಿಡ್ಜ್ ಇನ್ ಬಿಟ್ವೀನ್ ದೀಸ್ 2 ಬಾಡೀಸ್. ಅದು ಪ್ರಾಣಮಯ ಆಗುತ್ತೆ. ನಂತರ ಮುಂದೆ ಬರ್ತಾ ಇರ್ತಕ್ಕಂಥದ್ದು ಮನೋಮಯ, ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದೆಲ್ಲ ಇದೆ. ಅದನ್ನು ನಾವು ಇವತ್ತು ಯೋಚನೆ ಮಾಡ್ತಾ ವಚನಗಳಲ್ಲಿ ಅದನ್ನು ಹುಡುಕ್ತಾ ಹೋಗೋಣ. ನಮ್ಮ ಹಿಂದಿನ ಯಾವುದೇ ಶಾಸ್ತ್ರಗಳಿರ್ಬೋದು, ಯಾವುದೇ ಧರ್ಮ ಗ್ರಂಥಗಳನ್ನು ನೀವು ತೆಗೆದುಕೊಂಡ್ರೆ, ಮನುಷ್ಯನಲ್ಲಿರುವ ಗ್ರೋತ್ಗೆ ಹಂತದ ಗ್ರೋತ್ಗಳು ಆಯಾ ಜನ್ರೇಷನಲ್ಲಿ ಏನೇನಾಗಿತ್ತೋ ಅದಕ್ಕೆ ಬೇಕಿರುವ ಮ್ಯಾನ್ಯುಯಲ್ ಥರ ಪುಸ್ತಕಗಳನ್ನು ಬರೆದಿಡಲಾಗಿದೆ. ಅದನ್ನು ನಾವು ಆಳಕ್ಕಾಗಿ ನೋಡಿದಾಗ ನಮ್ಮಲ್ಲಿ ಸಂಪೂರ್ಣ ಕಾನ್ಷಿಯಸ್ನೆಸ್ ಮ್ಯಾಪಿಂಗ್ ಅಂತ ಏನಂತೇವೆ, ಅದೆಲ್ಲವೂ ಅದರಲ್ಲಿ ಅಡಗಿ ಕುಳಿತಿದೆ. ನನಗೆ ಸ್ವಲ್ಪ ಇದು ಆಶ್ಚರ್ಯ ಕೂಡ, ಯಾಕಂದರೆ 21ನೇ ಶತಮಾನದ ಈ ಒಂದು ಅವಧಿನಲ್ಲಿ ನಮ್ಮ ಬಾಪು ಅವ್ರು ಹೇಳಿದ ಹಾಗೆ ನಮಗೆ ಎಕ್ಸ್ಟೆನ್ಷನ್ಗಳು ಸಿಕ್ಕಿದೆ, ನಮಗೆ ಸಲಕರಣೆಗಳಿದೆ, ಭೌತಿಕವಾದ ಎಲ್ಲ ಸೌಕರ್ಯಗಳಿದ್ದಾಗಲೂ ಕೂಡ ನಮಗೆ ಕಾಡುವ ಸಮಸ್ಯೆಗಳಿಗೆ ಇವು ಯಾವುದೂ ಇಲ್ಲದಿರುವಂಥ 12ನೇ ಶತಮಾನದ ಶರಣರ ವಚನಗಳಲ್ಲಿ ಉತ್ತರ ಸಿಗುತ್ತೆ ಅನ್ನೋದೇ ಒಂದು ಸ್ವಲ್ಪ ಆಶ್ಚರ್ಯ. ಆದರೆ ಅನುಭವಿಗಳಾಗಿರೋದ್ರಿಂದ ನಮಗೆ ಅದರಲ್ಲಿ ಉತ್ತರ ಸಿಗುತ್ತೆ ಅಂತ ನಾನು ನಂಬ್ತೀನಿ. ಈಗ ನಾನು ನೇರವಾಗಿ ವಿಷಯಕ್ಕೆ ಬರೋದಾದರೆ, ಒಂದು ಪ್ರಶ್ನೆ ಕೇಳಿ ಅದರಲ್ಲಿ ವಚನಗಳ ಮೂಲಕ ಏನು ಉತ್ತರ ಸಿಗುತ್ತೆ ಅನ್ನೋದನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಮೊದಲನೇ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿರೋದು, ನಾವು ಎಲ್ಲವನ್ನೂ ನೀವು ಹೇಳಿದ ಹಾಗೆ ನಮ್ಮಲ್ಲಿ ಎಲ್ಲವೂ ಇದ್ದು ಕೂಡ ನಮಗೆ ತೃಪ್ತಿ ಇಲ್ಲ, ನಮಗೆ ನೆಮ್ಮದಿ ಇಲ್ಲ. ಓಕೆ, ಸೊ ಈ ಒಂದು ತೃಪ್ತಿಯ ಅಭಾವ ನಮ್ಮನ್ನು ಕಾಡ್ತಾ ಇದೆ. ಅಂದರೆ ನೀವು ಅಂದ್ಕೊಂಡು ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ನಾನು ಗೌರಿ ಶಕ್ಕಿ ಸ್ಟುಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಕ್ಯೂ ಪ್ರಚಾರ ಮಾಡ್ಬೇಕು ಅಂದ್ಕೊಂಡೆ, ಅಥವಾ ನಾನು ಮೀಡಿಯಾದಲ್ಲಿ ಏನೋ ಮಾಡ್ಬೇಕು, ನಾನು ಮಾಡಿದ್ದೀನಿ. ಬಟ್ ವೆದರ್ ಐ ಆಮ್ ಹ್ಯಾಪಿ, ನೋ ಐ ಆಮ್ ನಾಟ್ ಹ್ಯಾಪಿ. ಇನ್ನೂ ಏನೋ ಇದೆಯಲ್ಲ, ಏನೋ ಮಾಡಬೇಕಲ್ವಾ ಅಂತ ಒಂದು ಅತೃಪ್ತಿಯ ಭಾವ ಕಾಡ್ತಾ ಇದೆ. ಸೊ ಈ ಅತೃಪ್ತಿ ನನಗೆ ಅನಿಸಿರೋ ಹಾಗೆ ಮನುಷ್ಯರೆಲ್ಲರಿಗೂ ಕೂಡ, ಆಧುನಿಕ ಮಾನವ ಎಲ್ಲರಿಗೂ ಕೂಡ ಇದು ಕಾಡ್ತಾ ಇದೆ ಅಂತ ಅನಿಸುತ್ತೆ ಅಲ್ವಾ? ಇದಕ್ಕೇನು ಕಾರಣ ಮತ್ತು ಇದಕ್ಕೇನು ಪರಿಹಾರ ಬಾಪು ಅವರೇ? ಬಹಳ ಅದ್ಭುತವಾದ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ.
ಇದನ್ನು ನಾವು ಒಂದು ವಚನದ ಮುಖಾಂತರ ಇದರೊಳಗಿರ್ತಕ್ಕಂಥ ಉತ್ತರವನ್ನು ಮೊದಲು ನಾವು ಈ ವಚನಗಳನ್ನು ವಿಶ್ಲೇಷಣೆ ಮಾಡುವಾಗ ಅಥವಾ ನೋಡುವಾಗ ಮೊದಲು ಅದರ ಸ್ವರೂಪ, ಈಗ ನಮಗೆ ಎದುರಿಗೆ ಇರ್ತಕ್ಕಂಥ ಒಂದು ತೊಂದರೆ ಏನು ಅದನ್ನು ಮೊದಲು 2 ಸಾಲುಗಳು ಹೇಳುತ್ತೆ. ದಿಸ್ ಈಸ್ ಮೈ ಸ್ಟೇಟ್. ಓಕೆ. ತದನಂತರ ಆ ಪರಿಸ್ಥಿತಿ ಬರಲಿಕ್ಕೆ ಆಗಿರ್ತಕ್ಕಂಥ ಕಾರಣವೇನು 2ನೇ ಹಂತದಲ್ಲಿ, ನಂತರ 3ನೇ ಹಂತದಲ್ಲಿ ಅದರ ಪರಿಹಾರ. ಈಗ ನಾವು ಹೀಗೆ ನೋಡ್ತಾ ಹೋಗೋಣ. ಈಗ ಬನ್ನಿ ಈ ವಚನವನ್ನು ಕೇಳೋಣ. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ನನೆಯೊಳಗಣ ಪರಿಮಳದಂತಿದ್ದಿತ್ತು. ನನೆಯೊಳಗಣ ಪರಿಮಳದಂತಿದ್ದಿತ್ತು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕನ್ಯೆಯ ಸ್ನೇಹದಂತಿದ್ದಿತ್ತು. ಕನ್ಯೆಯ ಸ್ನೇಹದಂತಿದ್ದಿತ್ತು. ಕನ್ಯೆಯ ಸ್ನೇಹದಂತಿದ್ದಿತ್ತು. ಈಗ ಈ ಅದ್ಭುತವಾಗಿರ್ತಕ್ಕಂಥ ವಚನವನ್ನು ಕೇಳಿದೆ. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ನೀರಿನಲ್ಲಿ ಬೆಂಕಿ ಅಡಗಿದೆ, ಹಾಗೆ ಹೂವಿನಲ್ಲಿ ಸುವಾಸನೆ ಅಡಗಿದೆ. ನಂತರ ಬೀಜದಲ್ಲಿ ಒಂದು ಅದ್ಭುತವಾದ ರುಚಿ ಅಡಗಿದೆ. ಅದು ನಮ್ಮ ಕಣ್ಣಿಗೆ ಕಾಣಿಸ್ತಿರೋದೇನೋ ಬೀಜ, ಅದರೊಳಗಡೆ ಏನಿದೆ, ಒಂದು ರುಚಿ ಅಡಗಿದೆ. ಹಾಗೆ ಕಡೆಯ ಸಾಲ ಎಷ್ಟು ಅದ್ಭುತವಾಗಿದೆ ಗೌರೀಶ್ ಅವರೇ ಅಂದರೆ, ಕನ್ಯೆಯ ಸ್ನೇಹದಂತಿದ್ದಿತ್ತು. ಅಂದರೆ ಒಂದು ಕನ್ಯೆಯಲ್ಲಿ ಅಡಗಿರುವ ತಾಯ್ತನ, ಮಾತೃತ್ವ, ಆ ತಾಯಿಯ ಅಕ್ಕರೆ ಒಂದು ಹೆಣ್ಣು ಮಗುವಲ್ಲಿ ಅಡಗಿ ಕುಳಿತಿದೆ. ಅದು ಸಕಾಲಕ್ಕೆ ವ್ಯಕ್ತಗೊಳ್ಳುತ್ತೆ. ಈ ಅದ್ಭುತವಾಗಿ ಹೇಳ್ದಂಗೆ ಹೆಂಗೆ ನೀರಿನಲ್ಲಿ ಬೆಂಕಿ ಅಡಗಿ ಕುಳಿತಿದೆ, ಹೂವಲ್ಲಿ ಸುವಾಸನೆ ಹೇಗೆ ಅಡಗಿದೆಯೋ ಹಾಗೆ ನಮ್ಮಲ್ಲಿ ಒಂದು ಅವ್ಯಕ್ತವಾಗಿರ್ತಕ್ಕಂಥ, ನಮ್ಮಲ್ಲಿ ವಿಸ್ತಾರಗೊಳ್ಳುವಿಕೆ ಒಂದು ಅಡಗಿ ಕುಳಿತಿದೆ. ಹಾಗಾಗಿ ನಾವು ಸಣ್ಣವರಿದ್ದಾಗ ಆಟಿಕೆ ಸಾಮಾನು ಬಹಳ ಇಂಪಾರ್ಟೆಂಟ್ ಇತ್ತು. ಒಂದು ಸಣ್ಣ ಆಟಿಕೆ ಸಾಮಾನು ಮುಂದೆ ಇದು ನಂದಿದು ಅಂತ ಅಂತಿದ್ವಿ ನಾವು. ಅದನ್ನು ಬೇರೆ ಯಾರು ತೊಗೊಂಡ್ರು ಕೂಡ ಅದಕ್ಕೇನು ಇಡೀ ದೊಡ್ಡ ಗಲಾಟೆ ಆಗೋ ಸಾಧ್ಯತೆಗಳು ಇದ್ವು. ಹಾಗೆ ಯೌವನಕ್ಕೆ ಬಂದಾಗ ಆಟಿಕೆ ಸಾಮಾನು ನನಗೆ ಅಷ್ಟು ಇಂಪಾರ್ಟೆಂಟ್ ಆಗಲಿಲ್ಲ. ಅದು ನಂಗೆ ತೃಪ್ತಿ ಕೊಡ್ತಾ ಇಲ್ಲ. ಯೌವನದಲ್ಲಿ ಬೇರೆಯೇ ಗೊತ್ತಲ್ಲ, ನಾವು ಅವರಿಂದ, ಅವ್ರು ಇನ್ನೊಬ್ಬರಿಂದ, ಆಕಿ ಅವನಿಂದ ಅಥವಾ ಇವ ಆಕಿಯಿಂದ ಹಿಂಗೆ ಹೋಗ್ತಾ ಆ ಕ್ಷಣಕ್ಕೆ ಅದೇ ಸರ್ವಸ್ವ ಆಗಿರುತ್ತೆ. ಎಲ್ಲೋ ಕೆಲವು ಪುಣ್ಯಾತ್ಮರಿಗೆ ಅಂದ್ಕೊಂಡಿರ್ತಕ್ಕಂಥ, ಪ್ರೇಮಿಸಿರ್ತಕ್ಕಂಥ ಪ್ರೇಮಿಗಳು ಸಿಕ್ಕರೂ ಮುಂದೆ ಆ ಪ್ರೇಮ ಅನ್ನೋದು ಅಷ್ಟು ಮುಖ್ಯ ಆಗದೇನೆ ಸಂಸಾರದ ನಂತರ ಹೊಸ ತರಹದ ಬೇಕು ಬೇಡಗಳು ಶುರುವಾಯಿತು. ಈ ಎಲ್ಲ ಹಂತದಲ್ಲಿ ನೋಡಿದಾಗ ತಾವು ಬಹಳ ಅದ್ಭುತವಾಗಿ ಪ್ರಶ್ನೆಯನ್ನು ಆರಂಭಿಸಿದ್ರಿ. ಎಲ್ಲೂ ತೃಪ್ತಿ ಇಲ್ಲ. ಯಾಕೆಂದರೆ ಆಟಿಕೆ ಸಿಕ್ಕರೂ ತೃಪ್ತಿ ಇಲ್ಲ, ಪ್ರೇಮಿ ಸಿಕ್ಕರೂ ತೃಪ್ತಿ ಇಲ್ಲ, ನಂತರ ಸಂಸಾರದಲ್ಲಿ ಹಣ ಮತ್ತು ಐಶ್ವರ್ಯ ಹೆಸರುಗಳನ್ನು ಗಳಿಸಿದ್ರೂ ತೃಪ್ತಿ ಇಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ಒಂದು ಅವ್ಯಕ್ತವಾಗಿರ್ತಕ್ಕಂತಹ ಒಂದು ಶಕ್ತಿ ಅಡಗಿ ಕುಳಿತಿದೆ. ಅದು ಸಕಾಲಕ್ಕೆ ಹೇಗೆ ಹೊರಬರುತ್ತೆ ಅನ್ನೋದೇ ನಮ್ಮ ಆಂತರಿಕ ಸಾಧನೆ. ಓಕೆ, ಬ್ಯೂಟಿಫುಲ್ ಆಗಿದೆ. ನೀವು ಹೇಳಿದ್ದು ಚೆನ್ನಾಗಿತ್ತು. ಆಮೇಲೆ ನನಗೆ ಆ ಒಂದು ವಚನ ಎಷ್ಟು ಚೆನ್ನಾಗಿ ಹಾಡಿದ್ರಿ ಮತ್ತು ಎಷ್ಟು ಚೆನ್ನಾಗಿ ಅದನ್ನು ಕಂಪೋಸ್ ಮಾಡಿದ್ರಿ ಮತ್ತು ಅದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಬಸವಣ್ಣನವರು. ಓಕೆ, ಅದಕ್ಕೆ ರೂಪಕಗಳು ಏನು ಕೊಡ್ತಾರೆ, ಉಪಮೆಗಳನ್ನ, ಅದು ಭಾಳ ಚೆನ್ನಾಗಿದೆ ಅಲ್ವಾ? ನಾನು 3000 ವಚನಗಳಲ್ಲಿ ಹುಡುಕಿ ಇದನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ತಾ ಬಂದಿದ್ದಂದರೆ, ಈಗ ನೀವು ಅನುಭವದ ಬಗ್ಗೆ ನೀವು ಫಸ್ಟ್ ಹೇಗೆ ಆರಂಭಿಸಿದ್ರಿ, ಅನುಭವ ಅಷ್ಟೇ. ಅದನ್ನು ನಾವು ಹೇಗೆ ನೋಡ್ತೇವೆ ಹಾಗೆ, ಕೆಟ್ಟದಂದರೆ ಕೆಟ್ಟದ್ದು, ಒಳ್ಳೆಯದಂದ್ರೆ ಒಳ್ಳೆಯದು. ಹಾಗೆ ವಚನಗಳು ಮತ್ತು ಇನ್ನಿತರ ಎಲ್ಲ ದಾರ್ಶನಿಕರ ಅನುಭವಗಳನ್ನು ನಾವು ಓದುವಾಗ
ನಾವು ಅದು ತೆಗೆದುಕೊಳ್ತಕ್ಕಂಥ ಉಪಮೇಯ ಮತ್ತು ಹೇಗಿರುತ್ತೆ, ನಾನು ಯಾವ ಅವಸ್ಥೆಯಲ್ಲಿದ್ದೇನೋ ಆ ಥರದ ವಚನಗಳಲ್ಲಿ ಕಾಣಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದು ನೋಡಿ, ಇದು ಗ್ಲೋಬಲ್ ಆ್ಯಂಡ್ ಯೂನಿವರ್ಸಲ್ ಎಕ್ಸಾಂಪಲ್ಸ್. ಉದಕದಲ್ಲಿ ನೀರಿದೆ, ಹೂವಿನಲ್ಲಿ ವಾಸನೆ ಅಡಗಿದೆ, ಹಾಗೆ ಇದರಲ್ಲಿ ರುಚಿ ಅಡಗಿದೆ, ನೀರಲ್ಲಿ ಬೆಂಕಿ ಇದೆ. ಎಲ್ಲಿ ಹೋಗಿ ಕೇಳಿದ್ರು ಕೂಡ ಇಟ್ ಇಸ್ ಅಕ್ಸೆಪ್ಟಬಲ್, ಎದುರಿಗೆ ಕಾಣ್ತಕ್ಕಂಥದ್ದಿದೆ. ಆದ್ದರಿಂದ ನಮಗೆ ಹೊರಗೆ ಲೌಕಿಕವಾಗಿ ಸಿಗೋ ಯಾವುದೂ ಕೂಡ ತೃಪ್ತಿ ಕೊಡಲ್ಲ. ಬಟ್ ನಮ್ಮಲ್ಲೊಂದು ಅವ್ಯಕ್ತವಾಗಿರ್ತಕ್ಕಂಥ ಎಕ್ಸ್ಪ್ಯಾನ್ಷನ್, ವಿಸ್ತಾರವಾಗಬೇಕಂತಕ್ಕಂಥದ್ದು ನಮ್ಮೆಲ್ಲರಲ್ಲೂ ಹಂಬಲವಾಗಿದೆ. ಎಸ್. ಈಗ ನೆಕ್ಸ್ಟ್ ಪ್ರಶ್ನೆ ಬರುವಂಥದ್ದು, ಈ ಅವ್ಯಕ್ತವನ್ನು ಮುಚ್ಚಿಟ್ಟಿರೋದು ಯಾವುದು ಅಂತ. ನಮಗೆ ಕಾಣದ ಹಾಗೆ ಇದನ್ನು ಮಾಡ್ತಿರ್ತಾರೆ. ಎಸ್. ಇದು ಈಗ ಹೇಗಿದ್ರು ನಾವು ವಚನಗಳಿಂದನೇ ಉತ್ತರ ಕಂಡುಕೊಳ್ತಾ ಹೋಗ್ತಾ ಇದ್ದೀವಿ. ಯಾಕೆ ಈ ಪ್ರಶ್ನೆಗೆ ಒಂದು ವಚನದಿಂದನೇ ಉತ್ತರವನ್ನು ಕಂಡುಕೋಬಾರ್ದು ನಾವು? ಖಂಡಿತ. ಬ್ಯೂಟಿಫುಲ್. ಸಂಸಾರ ಸಾಗರದ ತೆರೆ ಕೊಬ್ಬಿ, ಸಂಸಾರ ಸಾಗರದ ತೆರೆ ಕೊಬ್ಬಿ, ಮುಖದ ಮೇಲೆ ಅಲೆ ಒತ್ತಲಿದೆ. ಸಂಸಾರ ಸಾಗರದ ತೆರೆ ಕೊಬ್ಬಿ, ಮುಖದ ಮೇಲೆ ಅಲೆ ಒತ್ತಲಿದೆ. ಸಂಸಾರ ಸಾಗರ ಉರದುದ್ದವೇ ಹೇಳ, ಸಂಸಾರ ಸಾಗರ ಕೊರಳುದ್ದವೇ ಹೇಳ. ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ, ಏನ ಹೇಳುವೆನಯ್ಯ, ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ, ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಾನು ಏವೆ ಏವೇನಯ್ಯ, ನಾನು ಏವೆ ಏವೇನಯ್ಯ. ನೋಡಿ, ಈ ವಚನ ಕೇಳಲಿಕ್ಕೆ ಎಷ್ಟು ಅದ್ಭುತವಾಗಿದೆ. ಈಗ ನಾವು ಯೋಚನೆ ಮಾಡಿದ ಹಾಗೆ ನಮ್ಮಲ್ಲಿ ಏನೋ ಒಂದು ಅಡಗಿ ಕುಳಿತಿದೆ, ಅದು ಯಾಕೆ ಕಾಣಿಸ್ತಿಲ್ಲ, ಏನು ಮುಚ್ಚಿದೆ ಅಂದರೆ ಅದ್ಭುತವಾದ ವಚನ ಇಲ್ಲಿದೆ. ಸಂಸಾರ ಸಾಗರದ ತೆರೆ ಕೊಬ್ಬಿ. ಇಲ್ಲಿ ವರ್ಡ್ ಏನಿದೆ ನೋಡಿ, ತೆರೆ ಕೊಬ್ಬಿ. ಕೊಬ್ಬಿ ಅಂದರೆ ಅರಿಷಡ್ವರ್ಗಗಳ ಅಹಂಕಾರ, ಮೋಹ, ಮದ, ಮತ್ಸರ ಇವೆಲ್ಲವನ್ನು ತುಂಬಿಕೊಂಡಿರ್ತಕ್ಕಂಥ ತೆರೆ ಸಂಸಾರದಲ್ಲಿ ಕೊಬ್ಬಿ ಕೊಬ್ಬಿ ಬರ್ತಾ ಇದೆ. ಅದು ಕೊಬ್ಬಿದೆ, ಅದು ಮುಖದ ಮೇಲೆ ಅಲಿತಾ ಇದೆ. ಆ್ಯಂಡ್ ತೆರೆಗಳ ಎಕ್ಸಾಂಪಲ್ ಎಷ್ಟು ಅದ್ಭುತ ಇದೆ ಗೌರೀಶ್ವರ ಅಂದರೆ, ಅದು ಒಂದ್ಸಲಿ ಬಂದು ಹೋಗಲ್ಲ, ಮತ್ತೆ ಬರ್ತಾನೆ ಇರುತ್ತೆ. ಇನ್ನು ದ ವೆರಿ ಬ್ಯೂಟಿಫುಲ್ ಆ್ಯಂಡ್ ದ ವೆರಿ ಇಂಪಾರ್ಟೆಂಟ್ ಇಲ್ಲಿ ವಚನ 3 ಸಾಲ ಅಂದರೆ ಉರದುದ್ದ, ಕೊರಳುದ್ದ ಮತ್ತು ಶಿರದುದ್ದ. ಈ 3 ಥರದ ಪ್ರಾಬ್ಲಮ್ಗಳನ್ನು ನಾವು ಸಿಕ್ಕೊಳ್ತೇವೆ. ಓಕೆ. ನಾವೆಲ್ಲರೂ ಒಂದು ದೇಹಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳು. ಇವತ್ತು ನಾವು ಅಲ್ಲಿ ನಾವು
ನಿಮ್ಮ ಜೊತೆ ಮಾತನಾಡ್ತಿರುವಾಗ ಆರಂಭದಲ್ಲಿ ಹೇಳಿದಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಸಾಕಷ್ಟು ಟೆಕ್ನಾಲಜಿ ಬೆಳೆದಿದೆ, ಮೆಡಿಕಲಲ್ಲೂ ಕೂಡ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ದೇಹಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳನ್ನು ಆಲ್ಮೋಸ್ಟ್ ನಾವೀಗ ರಿಕವರಿ ಮಾಡ್ಕೊಳ್ತಾ ಇದ್ದೇವೆ, ಅದು ಹಂತಕ್ಕೆ ಬಂದುಬಿಟ್ಟಿದ್ದೇವೆ. ನೆಕ್ಸ್ಟ್ ಬರೋದು ಕೊರಳುದ್ದ. ನಮ್ಮಲ್ಲಿ ವೈಯಕ್ತಿಕವಾಗಿ ಎಲ್ಲರಿಗೂ ಎಷ್ಟೋ ಕೆಲವು ತೊಂದರೆಗಳು ಹೇಗಿದೆ ಅಂದರೆ ಉಸಿರುಗಟ್ಟಿಸೋ ರೀತಿ ಇರುತ್ತೆ. ಯಾಕಪ್ಪ ಅಂದರೆ ಭಾವನೆಗಳಿಗೆ ಸಂಬಂಧಪಟ್ಟಿರೋ ಎಷ್ಟೋ ತೊಂದರೆಗಳಿದೆ. ಒಂದನೇದು ದೇಹಕ್ಕೆ, ಅದನ್ನು ಹೇಗೋ ಮಾಡಿ ರಿಪೇರಿ ಮಾಡ್ಕೊಳ್ತೇವೆ ಅನ್ನಿ. ಭಾವನೆಗೆ ಸಂಬಂಧಪಟ್ಟಿರೋ ತೊಂದರೆಗಳಂದರೆ ಮಾನಸಿಕವಾಗಿರೋಷ್ಟು ತೊಳಲಾಟಗಳಿದೆ. ಇದೆಲ್ಲ ಹೇಗಿರುತ್ತೆ ಅಂದರೆ ನಾವಾಗೇ ಬೆಳೆಸ್ಕೊಂಡಿರ್ತಕ್ಕಂಥ ಸಂಬಂಧಗಳ ಮಧ್ಯದಲ್ಲಿ ನಮ್ಮವರು ತಮ್ಮರನ್ನ ಸಂಸಾರದಲ್ಲಿಯೇ ಈ ತೊಂದರೆಗಳು ಬರುವುದರಿಂದ ಹೊರಗಿನವ್ರಿಗೆ ಹೇಳಲಿಕ್ಕೆ ಬರೋಂಗಿಲ್ಲ, ಹೆಂಡ್ತಿಗೆ ಹೇಳಿದ್ರು ಅರ್ಥ ಆಗಲ್ಲ, ಗಂಡಂಗೂ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗದೆ ಇರತಕ್ಕಂತಹ ಎಷ್ಟೋ ತೊಂದರೆಗಳು ಬಂದಾಗ ನಮಗೆ ಕುತ್ತಿಗೆ ಹೆಚ್ಚಿದಂಗೆ ಆಗ್ತಿರ್ತದೆ. ಅದಕ್ಕೆ ಕೊರಳುದ್ದವಾಗಿದೆ. ಇಲ್ಲಿ ತನಕ ಬಂದರೆ ಹೆಂಗೋ ರಿಪೇರಿ ಮಾಡಿ ಹಂಗೂ ಓಡ್ತೀವಿ ನಾವು, ತೆರೆಗಳನ್ನು ದಾಟ್ತಾ ಹೋಗ್ತೀವಿ. ಇಲ್ಲಿಗೆ ಬಂದಾಗ ಆಲ್ಮೋಸ್ಟ್ ಸ್ವಲ್ಪ ಇನ್ನೂ ಕೈಗಳನ್ನು ಬಡಿತಿರ್ತೇವೆ, ಅಟ್ಲೀಸ್ಟ್ ಕೈಯಾದರೂ ಎತ್ತಿ ದೆರ್ ಇಸ್ ಸಮ್ ಹೋಪ್ ಅಂತೇವೆ. ಆದರೆ ಮೂರನೇದು ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನು ಹೇಳುವೇನಯ್ಯ, ಅದು ಸಂಸಾರ ಸಾಗರ ಸಂಪೂರ್ಣ ನನ್ನ ಮುಳುಗಿಸಿದಾಗ ಇಲ್ಲಿ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ವಿತ್ ಎನಿಬಡಿ. ಈಗ ನೀವು ನಿಮ್ಮ ಒಂದು ಈ ಸಂಸ್ಥೆಯನ್ನು ಮಾಡುವಾಗ ಆಗ್ತಾ ಇರತಕ್ಕಂಥ ಏರುಪೇರುಗಳು, ಎಷ್ಟೋ ತೊಂದರೆಗಳು ಏನೇ ಇದ್ದರೂ ಕೂಡ ಅದನ್ನು ನಿಮ್ಮಲ್ಲೇ ಒಳಗೆ ಇಟ್ಟುಕೊಂಡು ಯಾರಿಗೂ ಕೆಲವೊಂದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅದೆಲ್ಲವನ್ನು ಮೀರಿ ಒಂದು ಸಾಧನೆಯನ್ನು ಮಾಡಿರ್ತೇವೆ. ಅದಾದರೂ ಕೂಡ ಮುಂದಿನ ಹಂತದಲ್ಲಿ ಏನು ಅನಿಸುತ್ತಪ್ಪ ಅಂದರೆ ಇದೇನೋ ಒಂದು ಹಂತಕ್ಕೆ ಸಕ್ಸಸ್ ಆಗಿದೆ, ಮುಂದಿನ ನನ್ನ ಒಳಗಿರ್ತಕ್ಕಂಥ ಅವ್ಯಕ್ತತೆ ಯಾಕೆ ಇನ್ನೂ ತೃಪ್ತಿ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಎರಡನೇ ಹಂತದ ತೊಂದರೆಯಲ್ಲಿ ಸಿಕ್ಕೊಂಡಿರ್ತೇವೆ. ಎಮೋಷ್ನಲಿ ಭಾವನಾತ್ಮಕವಾಗಿ ಕೆಲವು ತೊಂದರೆಗಳು ಬಂದಾಗ ಯಾರಿಗೆ ಹೇಳಬೇಕು? ಇವತ್ತು ನೋಡ್ತಿದ್ದೀವಿ, ಆ್ಯಂಗ್ಸೈಟಿ, ಸ್ಟ್ರೆಸ್ ಅಂತೆ, ಅದಂತೆ ಇದಂತೆ ಎಲ್ಲ ಹೊಸದಾಗಿ ಮನಸ್ಸಿಗೆ ಒಂದೊಂದು ಗುರಿಗಳನ್ನು ಕೊಟ್ಟು ನಾವು ಮಾನಸಿಕವಾಗಿ ಅದರಿಂದ ಹೋಗ್ತಾ ಇದ್ದೇವೆ. ಇದು ಇವತ್ತು ಕೂಡ ಎಷ್ಟೋ ಕಡೆಗೆ ನಾವು ಇವತ್ತು ಹೇಳಬೇಕಾಗಿರೋದು ಏನಂತಂದರೆ ನವಡೇಸ್ ದ ಎಕಾನಮಿ ಈಸ್ ಅಟೆನ್ಷನ್ ಎಕಾನಮಿ. ಓಕೆ. ಇವತ್ತು ಎಲ್ಲರೂ ಇನ್ವೆಸ್ಟ್ ಮಾಡ್ತಾ ಇರೋದು ಗೋಲ್ಡು, ರಿಯಲ್ ಎಸ್ಟೇಟ್, ಇದೆಲ್ಲ ಒಂದು ಹಂತದ ಇನ್ವೆಸ್ಟ್ಮೆಂಟ್. ಆದರೆ ನಿಜವಾಗ್ಲೂ ಇವತ್ತೆಲ್ಲ ಇನ್ವೆಸ್ಟ್ಮೆಂಟ್ ಇರೋದು ಮನುಷ್ಯನ ಅಟೆನ್ಷನ್ ಮೇಲೆ. ಯಾರ ಅಟೆನ್ಷನ್ ಎಷ್ಟು ಹೆಚ್ಚು ನಾವು ಗ್ರ್ಯಾಬ್ ಮಾಡ್ತೇವೋ ಅವನು ಬಿಲೇನಿಯರ್ ಇವತ್ತು. ಆ್ಯಂಡ್ ಮುಂದಿನ ಹಂತಕ್ಕೆ ಹೋದಾಗ ಇನ್ನು ಸ್ವಲ್ಪ ದಿನಗಳಲ್ಲಿ ಬರ್ತಕ್ಕಂಥ ಯಾವುದಪ್ಪ ಎಕಾನಮಿ ಅಂದರೆ ಇಂಟಿಮೆಸಿ ಇಸ್ ಎ ಎಕಾನಮಿ. ಇವತ್ತು ನೀವು ಕೃತಕ ಬುದ್ಧಿಮತ್ತೆಯನ್ನು ನೋಡಿದಾಗ ಅಲ್ಲಿ ಎಷ್ಟು ಅಟೆನ್ಷನ್, ಸೋಷಿಯಲ್ ನೆಟ್ವರ್ಕ್ ಎಲ್ಲ ಬಂದಾಗ ನಮ್ಮ ಅಟೆನ್ಷನಲ್ಲಿ ಹೋಗ್ತಾ ಇತ್ತು. ಈಗ ಆಫ್ಟರ್ ಅಡ್ವಾನ್ಸ್ಮೆಂಟ್ ಇನ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಇಂಟಿಮೇಟ್ ಆಗ್ತಾ ಇದ್ದೇವೆ ಅದರ ಜೊತೆಗೆ. ಅಂದರೆ ಚಾಟ್ ಮಾಡ್ತಾ ಅದರಿಂದ ಪ್ರಶ್ನೋತ್ತರಗಳನ್ನು ಕೇಳ್ತಾ ಎಷ್ಟೋ ಕಡೆ ನೀವು ಓದಿರ್ತೀರಿ ಇಂಟಿಮೇಟ್ ಆಗೋವಂಥ, ಅಂದರೆ ಇಂಟಿಮಸಿ ಇಸ್ ದ ಎಕಾನಮಿ. ನಾವು ಅದಕ್ಕೆ ನಮ್ಮ ಭಾರತೀಯರಿಗೆಲ್ಲವನ್ನು ಫ್ರೀಯಾಗಿ ಕೊಡ್ತಾರೆ. ಯಾಕಂದರೆ LLM ಅನ್ನೋದನ್ನು ಕಲೀಲಿಕ್ಕೆ, ಮಷೀನಿಗೆ ಕಲೀಲಿಕ್ಕೆ ಇರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂತಹ ಕಲರ್ಫುಲ್ ಕಂಟೆಂಟ್ ಅಂದರೆ ನಮ್ಮಲ್ಲೇ ಭಾರತದಲ್ಲಿ ಸಿಗುತ್ತೆ. ಹಾಗೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಶಿರದುದ್ದವಾದ ಬಳಿಕ ಅಂದರೆ ಕೆಲವೊಂದು ತೊಂದರೆಗಳನ್ನು ನಾವು ಯಾರಿಗೂ ಹೇಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆವಾಗ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ ಅಂತೇವೆ ನಾವು. ಆದ್ಮೇಲೆ ನಾವೆಲ್ಲರೂ ಕೂಡ ಒಂದು ಹಂತಕ್ಕೆ ಬಂದಾಗ ಯಾರಿಗೂ ಹೇಳಲಿಕ್ಕೆ ಆಗದೇ ಇದ್ದಾಗ ಒಮ್ಮೆ ಏಕಾಂತವನ್ನು ಬಯಸ್ತೇವೆ. ಒಂದು 5 ನಿಮಿಷ, ಎಲ್ಲರೂ 5 ನಿಮಿಷ ಸುಮ್ಮನಿರಪ್ಪ, ಒಂದು 5 ನಿಮಿಷ ಸೈಲೆಂಟಾಗಿ ಕೂಡ್ತೀನಿ ಅಂತ ನಾವೆಲ್ಲ ಅಂತೇವೆ. ಅದೇ ನಮ್ಮಲ್ಲಿ ಅಡಗಿರ್ತಕ್ಕಂಥ ಸತ್ಯ. ಅದು ಏನಂದರೆ ಆ ಏಕಾಂತತೆ, ನನ್ನೊಳಗೆ ನಾನಿರ್ತಕ್ಕಂಥದ್ದು ಎಷ್ಟು ತೃಪ್ತಿ ಕೊಡುತ್ತೆ. ಅದು ಯಾಕೆ ಕಾಣಿಸ್ತಿಲ್ಲ? ಉದಕದಲ್ಲಿ ಬೈಚಿಟ್ಟ ಬಯಕೆ ಹೇಗಿದೆಯೋ ಆ ಡಿಸೈರ್, ಅಂದರೆ ನಾನು ನನ್ನೊಳಗೆ ಹೋಗುವ ಆ ಬಯಕೆ ಇದೆ. ಆ ಬಯಕೆಯನ್ನು ಮುಚ್ಚಿಡೋದು ಯಾವುದು? ಈ ಸಂಸಾರ ಸಾಗರ. ಆ ಸಂಸಾರ ಸಾಗರದಲ್ಲಿ ಈ 3 ತೊಂದರೆಗಳು. ಬಾಪು ಅವರು ತುಂಬ ಚೆನ್ನಾಗಿ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ನನಗೆ ಪರ್ಸ್ನಲಿ ನಂಗೆ ತುಂಬ ರಿಲೇಟ್ ಆಗ್ತಿರೋಂಥ ವಿಚಾರಗಳು ಅಲ್ಲಿ ಹೇಳಿದ್ರೆ ನೋಡಿ, ನಂಗೆ ಭಾಳ ರಿಲೇಟ್ ಆಯ್ತು. ಅಂದರೆ ಒಂದು ಕ್ರಿಯೇಟ್ ಮಾಡಿದ ಮೇಲೆ ಅದ್ರ ಜೊತೆಗೆ ಒಂದು ಡಿಟ್ಯಾಚ್ಮೆಂಟ್ ಇದೆಯಲ್ಲ, ಅದು ಭಾಳ ಮುಖ್ಯ. ನಾವು ಭಾಳ ಅಟ್ಯಾಚ್ ಆಗ್ತೀವಿ, ಅದಕ್ಕೇನಾದರೂ ಆದರೆ ಅದು ನಮಗೆ ಆದಂಗೆ ನಾನೇ ಅದೇ ನಾನು ಅನ್ನೋ ಥರ ಆಗ್ಬಿಡ್ತೀವಿ. ಆಮೇಲೆ ಎರಡನೇದು ನೀವು ಹೇಳಿದ್ದು, ಈಗ ಹೇಳಿದ್ದು ಕೂಡ ಕೆಲವೊಂದು ಯಾರಿಗೂ ಹೇಳೋಕ್ಕಾಗಲ್ಲ. ಹೌದು, ಅದು ನೀವು ಅನುಭವಿಸ್ಬೇಕು ಅಲ್ವಾ? ಸೊ ಆ ಥರದ ಸಮಸ್ಯೆಗಳು. ಈಗ ನನ್ನ ಪ್ರಶ್ನೆ ಏನಂತಂದರೆ, ಈಗ ಸಮಸ್ಯೆಗಳು ಏನು ಅನ್ನೋದು ಗೊತ್ತಾಯ್ತು ನಮಗೆ. ಓಕೆ, ಉರದುದ್ದ, ಕೊರಳುದ್ದ, ಶಿರದುದ್ದ ಎಲ್ಲ ಗೊತ್ತಾಯ್ತು ಅಲ್ವಾ? ಬಟ್ ಅದರಿಂದ ಹೊರಗಡೆ ಬರೋದು ಹೇಗೆ? ಹೊರಗಡೆ ಬರದೇ ಇರೋ ಹಾಗೆ ಮಾಡ್ತಾ ಇರೋದು ಏನು ನಮಗೆ? ಯಾಕೆಂದರೆ
ಸಮಸ್ಯೆನೂ ಗೊತ್ತು ನಮಗೆ ಪರಿಹಾರ, ಅಂದರೆ ಸಮಸ್ಯೆ ಎಲ್ಲಿಂದ ಗೊತ್ತು, ಸಮಸ್ಯೆ ಎಲ್ಲಿಂದ ಗೊತ್ತಾದ್ರೆ ನಮ್ಮ ಪರಿಹಾರನೂ ಗೊತ್ತಾಗಬೇಕಲ್ವ ನಮಗೆ. ಹೌದು, ಭಾಳ ಅದ್ಭುತವಾಗಿ ಹೋಗ್ತಾ ಇದ್ದೀವಿ ನಾವೀಗ. ನಮಗೆ ಗೊತ್ತಿದೆ ಸಂಸಾರ ಸಾಗರ ಹೀಗೆ ಬರ್ತಿದೆ, ಹಾಗಿದೆ, ಎಲ್ಲ ಇದೆ, ನಮಗೆಲ್ಲರಿಗೂ ಅದರಿಂದ ಹೊರಗೆ ಬರಬೇಕನ್ನೋ ಆಸೆ ಇದೆ. ಆದರೆ ತಾವು ಹೇಳ್ದಂಗೆ ಯಾಕೆ ಆಗ್ತಿಲ್ಲ, ಅದಕ್ಕೊಂದು ಅದ್ಭುತವಾದ ವಚನವನ್ನು ನಾವೀಗ ಕೇಳೋಣ. ಓಕೆ. ನಾನೊಂದ ನೆನೆದಡೆ ತಾನೊಂದ ನೆನೆಯುವುದು, ನಾನೊಂದ ನೆನೆದಡೆ ತಾನೊಂದ ನೆನೆಯುವುದು, ನಾನಿತ್ತಲೆಳೆದಡೆ ತಾನತ್ತಲೆಳೆವುದು, ನಾನಿತ್ತಲೆಳೆದಡೆ ತಾನತ್ತಲೆಳೆವುದು, ತಾಬೇರೆಯನ್ನ ನಳಲಿಸಿ ಕಾಡಿತ್ತು, ತಾಬೇರೆಯನ್ನ ನಳಲಿಸಿ ಕಾಡಿತ್ತು, ತಾಬೇರೆಯನ್ನ ಬಳಲಿಸಿ ಕಾಡಿತ್ತು, ತಾಬೇರೆಯನ್ನ ಬಳಲಿಸಿ ಕಾಡಿತ್ತು, ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು, ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು, ಮಾಯೆ 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 ಇದರಲ್ಲಿ ಒಂದು ಶಬ್ದ ಬಂತು ಮಾಯೆ ಅಂಥೇಳಿ. ಈ ಮಾಯನ ಶಬ್ದ ನಾವು ಬಹುಶಃ ನಮ್ಮ ಕನ್ನಡಿಗರು ಅಥವಾ ನಮ್ಮ ಭಾರತೀಯರು ನಾವು ಚಿಕ್ಕಂದಿನಿಂದ ಕೇಳ್ಕೊಂಡು ಬಂದಿದ್ದೀವಿ. ಹೌದು ಹೌದು, ಇಡೀ ಜಗತ್ತು ಮಾಯೆ ಅನ್ನೋದು ಬಂದ್ಬಿಡುತ್ತೆ ತುಂಬ ಚಿಕ್ಕಂದಿನಲ್ಲಿದ್ದಾಗ. ಅದಕ್ಕೆ ಆ್ಯಕ್ಚುಲಿ ಇತ್ತೀಚೆಗೆ ಸುಮಾರು ಎಕ್ಸ್ಪ್ಲನೇಷನ್ಗಳು ಸಿಗ್ತಾ ಇವೆ. ಪ್ಯಾರಲಲ್ ಯೂನಿವರ್ಸು, ಮಲ್ಟಿ ಯೂನಿವರ್ಸು, ಅದೆಲ್ಲ ಬಂದಿರೋದು ಇತ್ತೀಚೆಗೆ ಕ್ವಾಂಟಮ್ ಫಿಸಿಕ್ಸ್ ಬಂದಮೇಲೆ. ಬಟ್ ನಾವು ಚಿಕ್ಕವರಿದ್ದಾಗ ಏನಿದೆ ಮಾಯೆ, ಈ ನಾನು ಇಲ್ಲಿ ಇದೀನಲ್ರಿ, ಈಗ ಇದ್ದೀನಿ, ನಾನು ಇಲ್ಲ ಅಂದರೆ ಹಾಗೆ, ನಾನು ಇದೀನಲ್ಲ ಅಂದರೆ ಉತ್ತರ ಕೊಡೋಕ್ಕೆ ಭಾಳ ಜನರಿಗೆ ಬರ್ತಿರಲಿಲ್ಲ. ಬಟ್ ಈಗ ಅದು ಮಾಡರ್ನ್ ಸೈನ್ಸ್ ಅದಕ್ಕೆ ಉತ್ತರಗಳನ್ನ ಕಂಡುಕೊಳ್ತಾ ಇದೆ. ಸೊ ಹಾಗೆ ಈ ಮಾಯೆಯೊಳಗಡೆ ನಾವು ಬದುಕಿರಬೇಕಾದ್ರೆ ನಾವು ಮಾಯೆಯೊಳಗೋ ನಮ್ಮೊಳಗಡೆ ಮಾಯೆಯೋ ಅನ್ನೋದು ಕೂಡ ಒಂದು ವಚನ. ಹೌದು. ಸೊ ಇಲ್ಲಿ ಬರುವಂಥ ಪ್ರಶ್ನೆ ಏನಂತಂದರೆ, ನಾವು ಈ ಮಾಯೆಯಲ್ಲಿ ಇರಬೇಕಾದ್ರೆ ಅಥವಾ ಮಾಯೆ ನಮ್ಮೊಳಗಡೆ ಇರಬೇಕಾದ್ರೆ ಬರುವಂಥ ಪ್ರಶ್ನೆ ಏನಂದರೆ, ಸೊ ಆರ್ ವಿ ಇನ್ ಕಂಟ್ರೋಲ್ ಆಫ್ ಅವರ್ ಸೆಲ್ಫ್? ಅಂದರೆ ನಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡ್ತಾ ಇದ್ದಾರಾ, ಅಥವಾ ನಾವೇನು ಅಂದ್ಕೊಂಡಿದ್ದಿಲ್ಲ ಒಡೆಯ ಅಥವಾ ದೇವರು ಆತ ಇದ್ದಾನಾ ಇಲ್ವಾ, ನಮ್ಮೊಳಗಡೆ ಆ ಒಡೆಯನಿದ್ದಾನೋ ಇಲ್ವೋ ಅನ್ನೋ ಪ್ರಶ್ನೆ ಬಂದುಬಿಡುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಇಲ್ಲಿ ಎರಡು ಥರದ ವಿಷಯಗಳನ್ನು ಮತ್ತೊಂದು ಹೊಸದಾಗಿ ಓಪನ್ ಆಯ್ತು ಇಲ್ಲೀಗ. ಒಂದನೇದಾಗಿ, ಈಗ ಸಂಸಾರ ಸಾಗರದಲ್ಲಿ ನಾವು ಸಿಕ್ಕೊಂಡಿರುವಾಗ ಯಾಕದು ನನಗೆ ಮಾಡಿದ್ರೂ ಕೂಡ ಅದು ಘನೀಭೂತವಾಗ್ತಿಲ್ಲ ಅಂದಾಗ, ಆ ವಚನ ಈಗಿನ ವಚನ ಕೇಳಿದ ಹಾಗೆ, ನಾನೊಂದ ನೆನೆದಡೆ ತಾನೊಂದ ನೆನೆಯುವುದು. ಇಲ್ಲಿ ನಾನು ಆದರೆ ಅದು ತಾನು, ಅಲ್ಲಿ ನೀನು ಅಂತ ಪದ ಬಳಸಿಲ್ಲ ಅವರು, ನಾನು ನೀನು ಅಂದಿಲ್ಲ ಅವರು, ನಾನು ಆದರೆ ಅಲ್ಲೇನೆಂದರೆ ತಾನೊಂದ ಅಂತಂದಿದ್ದಾರೆ. ಆನು ತಾನು ಅನ್ನೋದು ಬೇರೆ, ನಾನು ನೀನು ಅನ್ನೋದು ಬೇರೆ. ಈಗ ಆಸ್ ಯು ರೈಟ್ಲಿ ಸೆಡ್, ಇಲ್ಲಿರ್ತಕ್ಕಂಥ ಗೌರೀಶ್ ಅವರು ಒಂದು ಪಾರಿಭಾಷಿಕ ಸತ್ಯ, ಅಲ್ಲಿ ಸಾಕಷ್ಟು ಬೇರೆ ಬೇರೆ ಸತ್ಯಗಳಿದೆ. ಇನ್ನೊಂದು ಗೌರೀಶ್ ಅವರ ಒಳಗಡೆ ನಡೀತಾ ಇರತಕ್ಕಂಥ ಒಂದು ಪ್ರಪಂಚ ಇದೆ, ಅದು ನನಗೂ ಗೊತ್ತಾಗ್ತಿಲ್ಲ. ಅದು ನಿಮ್ಮಲ್ಲಿ ಒಂದು ಎವ್ರಿಬಡಿ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಇಮ್ಯಾಜಿನರಿ ವರ್ಲ್ಡ್. ಸೊ ಅಲ್ಲಿಗೆ ಬಂದಾಗ ನಾನೊಂದ ನೆನೆದರೆ ತಾನೊಂದ ನೆನೆಯುವುದು, ನಾನಿತ್ತಲೆಳೆದಡೆ ತಾನತ್ತಲೆಳೆಯುವುದು. ಕರೆಕ್ಟ್. ಇದು ಏನು ಮಾಡುತ್ತೆ ಅಂದರೆ ನನ್ನನ್ನು ಅಳವಿಸುತ್ತೆ. ಅಂದರೆ
ನಮಗೆ ಅಳು ಬರ ಹಾಗೆ ಮಾಡುತ್ತೆ, ಅಳಿಸುತ್ತೆ, ಹಾಗೆ ಬಳಲಿಸುತ್ತೆ. ಯಾವುದದು ಬಳಸೋದು ಅಳಿಸೋದು ಯಾವುದು ಅಂತಂದರೆ ಅದೇ ಮಾಯೆ. ಇಲ್ಲಿ ಮಾಯೆ ಅಂದರೆ ಸಿಂಪಲ್ಲಾಗಿ ನಾವು ನಮ್ಮ ಎಲ್ಲ ಸಾಮಾನ್ಯರಿಗೂ ಅರ್ಥ ಆಗೋಗಿ ನೋಡಿದಾಗ ಏನು ಇದೆಯೋ ಅದನ್ನು ಏನೇನೋ ಇದೆ ಅಂತ ತೋರಿಸುವುದು ಮಾಯೆ. ಹಾಗೆ ಕೆಲವೊಮ್ಮೆ ಏನು ಇಲ್ಲವೋ ಅದನ್ನು ಇದೆ ಎನ್ನುವ ಭ್ರಮೆಯಲ್ಲೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗುತ್ತದು. ಈಗ ಫಾರ್ ಎಕ್ಸಾಂಪಲ್ ಭಾಳ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಈಗ ನಾನು ತಮ್ಮನ್ನು ಭೇಟಿಯಾದೆ, ಗೌರೀಶ್ ಸರ್ ಅವ್ರನ್ನ ಬಾಪು ಅಂತಕ್ಕಂಥವ್ರೊಬ್ಬರು ಭೇಟಿಯಾಗಿದ್ದಾರೆ, ಇದು ವಾಸ್ತವ ಇದು. ಆದರೆ ನಾನು ಭೇಟಿ ಆಗುವಾಗ ನಾವು ನೀವೆಲ್ಲರೂ ಮಾಡತಕ್ಕಂಥ ನಮ್ಮ ಮನದ ಒಂದು ಅದ್ಭುತವಾದ ಸ್ವಭಾವ ಏನು ಅಂದರೆ, ಹೇಗೆ ಕೈದೊಂದು ಸ್ವಭಾವ ಇದೆ, ಜ್ಞಾನೇಂದ್ರಿಯಗಳಿಗೆ ಒಂದೊಂದು ಅದರದ್ದೇ ಆದ ಸ್ವಭಾವ ಇದೆ, ಕಿವಿ ಕೇಳುತ್ತೆ, ಇವೆಲ್ಲನೂ ರೂಪಿಸಿ ಒಂದು ಹೊಸದು ಏನು ಕ್ರಿಯೇಟ್ ಆಗ್ತಾ ಇರುತ್ತೆ ಅಂದರೆ, ಗೌರೀಶ್ ಅವ್ರನ್ನ ಭೇಟಿಯಾದ, ಇವರೊಬ್ಬರು ಭೇಟಿಯಾದರು, ನಾವು ಯಾರನ್ನೇ ಭೇಟಿಯಾದರೆ, ಈಗ ನಾನು ಇಲ್ಲಿರೋದ್ರಿಂದ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಸೊ ದಟ್ ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ. ಇದು ವಾಸ್ತವ. ಆದರೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪರಿಚಯ ಆಗುವಕ್ಕಿಂತ ಮುಂಚೆಯೇ ಒಳಗಡೆ ನಾನೊಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇರ್ತೇನೆ. ಇಲ್ಲಿ ನಾನು ಇವ್ರನ್ನ ಭೇಟಿಯಾದರೆ ಹೀಗೆ ಆಗುತ್ತೆ, ಮುಂದೆ ಹಾಗಾಗ್ಬೋದು, ಅಲ್ಲಿಂದ ನನಗೇನೋ ಎಲ್ಲೆಲ್ಲೋ ತಾನೆನ್ನ ಮುಂದುಗೆಡಿಸಿ ಕಾಡಿತ್ತು ಮಾಯೆ. ಮುಂದುಗೆಡಿಸಿ ಅಂದರೆ ಇಲ್ಲಿದ್ದೇನೆ, ಎಲ್ಲಿ ಕರ್ಕೊಂಡು ಹೋಗ್ತಿದೆ, ಅರೆ ಇಫ್ ಯು ಮೀಟ್ ದಿಸ್ ಪರ್ಸನ್ ಹಿಂಗೆ ಆಗಿಬಿಡುತ್ತೆ ಅಂತ ಒಳಗಡೆ ನಾನು ಆಗಲೇ ಅದನ್ನು ಬೇಳೆ ಬೇಯಿಸ್ತಾ ಇರುತ್ತೆ. ಮುಂದುಗೆಡಿಸಿ ನೆಕ್ಸ್ಟ್ ಟೈಮ್ ನಾನು ಆ ವ್ಯಕ್ತಿನ ಭೇಟಿ ಆದಾಗ ಅದು ಆಗೋದಿಲ್ಲ. ಆವಾಗ ನಾನು ಏನು ಮಾಡ್ತೇನೆ, ಎಂಥ ನಂಬಿದ್ದರಿ ಅವನ್ನ ಭಾಳ ನನಗೆ ತೊಂದರೆ ಕೊಟ್ಬಿಟ್ರೆ, ಯಾರು ಅದನ್ನು ಹೇಳೇ ಇಲ್ಲ. ಮುಂದುಗೆಡಿಸಿ ಆ ವರ್ಡ್ನ ಹೇಳಬೇಕು. ಅದನ್ನು ನಾವು ಇವತ್ತು ವರ್ಚುವಲ್ ವರ್ಲ್ಡ್ ಆ್ಯಂಡ್ ಆಗ್ಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಹೇಳ್ತಾ ಇದ್ದೇವೆ. ಈಗ ನಾನು ಹೀಗೆ ನೋಡಿದಾಗ ನನಗೆ ಕಾಣುವ ಪ್ರಪಂಚ ಬೇರೆ, 3D ಆಗಿ ನೋಡಿದಾಗ ಬೇರೆ, ಆಗ್ಮೆಂಟೆಡ್ಡಾಗಿ ಹಿಂಗೆ ವರ್ಚುವಲ್ ಹೆಡ್ಸೆಟ್ನ ಹಾಕ್ಕೊಂಡಾಗ ನನಗೆ ಕಾಣುವ ರಿಯಾಲಿಟಿ ಬೇರೆ. ಈ ನಾವು ಇಷ್ಟು ಮಧ್ಯದಲ್ಲಿ ಇದ್ದಾಗ ಭಾಳ ಸಿಂಪಲ್ ಸರಳವಾಗಿ ಹೇಳಬೇಕಂದ್ರೆ ಮುಂದುಗೆಡಿಸಿ ಅದು ಮುಂದೆ ಕರ್ಕೊಂಡು ಹೋಗುತ್ತೆ. ನಾನು ಇಲ್ಲಿದ್ದೇನೆ ಅಂದರೆ ಇಲ್ಲಿರಲಿಕ್ಕೆ ಅದು ಬಿಡೋದಿಲ್ಲ. ಎಷ್ಟು ಚೆನ್ನಾಗಿ ತಾನೆನ್ನ ಮುಂದುಗೆಡಿಸಿ ಕಾಡಿತ್ತು ಮಾಯೆ. ಎಸ್, ಈ ಪವರ್ ಆಫ್ ನೌ ಅಥವಾ ಪ್ರೆಸೆಂಟಲ್ಲಿ ಇರೋದಂತಾರಲ್ಲ, ನಾವು ಯೂಶ್ವಲಿ 90% ಅಬ್ಸರ್ವ್ ಮಾಡಿ ನೀವು ನೋವಲ್ಲಿರಲ್ಲ. ನಾವು ನಿನ್ನೆ ಇರ್ತೀವಿ, ಇಲ್ಲ ನಾಳೆ ಇರ್ತೀವಿ. ಇವತ್ತಿನ ಮಾಡ್ತಿದ್ರು ಕೂಡ ಇದ್ರ ರಿಸಲ್ಟ್ ಬಗ್ಗೆ ನಾಳೆ ಏನಾಗುತ್ತೆ ಅನ್ನೋದು ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಅಲ್ವಾ? ಸೊ ಹೀಗಾಗಿ ನೀವು ಪ್ರೆಸೆಂಟ್ ಮೇಲೆ ಕಾನ್ಸಂಟ್ರೇಷನ್ ಕೊಡದೇ ಇದ್ದಾಗ ನೀವೇನು ಅಂದ್ಕೊಂಡಿದ್ರಲ್ಲ ಫ್ಯೂಚರಲ್ಲಿ ಅದಾಗುತ್ತೆ ಅಂತ, ಅದು ಆಗಲ್ಲ. ಯಾಕೆಂದರೆ ನೀವು ಪ್ರೆಸೆಂಟ್ ಮೇಲೆ ಗಮನ ಕೊಟ್ಟಿಲ್ಲ. ಬಿತ್ತನೆ ಸರಿ ಮಾಡದೆ ಬೆಳೆ ಬರಬೇಕು ಅಂದರೆ ಹೇಗೆ? ಬಿತ್ತನೆ ಅಲ್ವಾ? ಹೌದು. ನಾವು ಸೊ ಹೀಗಾಗಿ ಭಾಳ ಸಿಂಪಲ್ ಏನಂದರೆ, ನಾನು ಒಂದು ಸರ್ತಿ ಒಂದು ನದಿಯಲ್ಲಿ ಕಾಲಿಟ್ಟರೆ ಅದು ಮುಗೀತಷ್ಟೇ. ನಾನು ಮತ್ತೆ ಹೋಗಿ ಆ ತುಂಗಭದ್ರಾ ನದಿಯಲ್ಲೇ ನಾನು ಸ್ನಾನ ಮಾಡಿದ್ದೇನೆ ಅಂತ ಹೇಳೋದು ಭಾಳ ಮೂರ್ಖತನ. ಯಾಕೆಂದ್ರೆ ನಾನು ಇವತ್ತು ಹೋಗಿ ನಾನಿನ್ನೂ ಹಿಂಗೆ ಸ್ಪರ್ಶ ಮಾಡೋದು ಅದು ಹರಿದು ಹೋಗ್ಬಿಟ್ಟಿದೆ, ಆ ನದಿ ಇಟ್ ಹ್ಯಾಸ್ ಬಿನ್ ಗಾನ್. ಇಲ್ಲಿ ನಾವು ನೋಡ್ಬೇಕು ಅದನ್ನು. ಆ್ಯಂಡ್ ನಾವು ಯಾವಾಗಲೂ ಹಾಗೆ ನೋಡ್ತಾ ಹೋದರೆ ತಾವು ಮಾತನಾಡುವಾಗೆ 2-3 ಹೊಸ ವಿಷಯಗಳನ್ನು ತೆರೆದಿಟ್ಬಿಟ್ರಿ. ಮಲ್ಟಿವರ್ಸ್ ಅಂತ ಬಂತು, ಪ್ಯಾರಲಲ್ ಯೂನಿವರ್ಸ್ ಅಂತ ಬಂತು, ಇದೆಲ್ಲ ಬರ್ತಾ ಹೋಗ್ಬಿಡುತ್ತೆ. ಅದೆಲ್ಲ ಮತ್ತೆ ಕೂತ್ರೆ ಬೇರೆ ಆಗಿಬಿಡುತ್ತೆ. ಈಗ ನಾವು ಸಿಂಪಲ್ ಈ ವಚನಗಳು ಇನ್ನೊಂದು ನಾವು ಭಾಳ ಅಬ್ಸರ್ವ್ ಮಾಡಬೇಕಾಗಿರೋದು, ಈ ಮನದ ಆಟ ಏನು ಅಂದರೆ, ಹೇಗೆ ಮುಂದುಗೆಡಿಸಿ ಕಾಡಿತ್ತು ಅಂತ ಹೇಳ್ತಲ್ಲ, ಹಾಗೆ ನಮ್ಮಲ್ಲಿ ಅರಿಷಡ್ ವರ್ಗಗಳು ಹೇಗೆ ಕಾಮನೆಗಳು ಬರ್ತಾ ಹೋಗುತ್ತೋ, ಆ ಕಾಮನೆಗಳನ್ನು ಪೂರೈಸಲಿಕ್ಕೆ ಅದರದೇ ಆಗಿರ್ತಕ್ಕಂಥ ವ್ಯವಸ್ಥೆ ಇತ್ತಪ್ಪ ಅಂದರೆ ನಾವು ಆ ಕಾಮನೆಗಳನ್ನು ಪೂರೈಸ್ಕೊಳ್ತೇವೆ. ನನಗೆಲ್ಲೋ ಹೋಗೇನೋ ಮಜಾ ಮಾಡಬೇಕು ಅನ್ಸಿದ್ರೆ ನನ್ನ ಹತ್ರ ಹಣ ಅನ್ನೋ ಸಪೋರ್ಟ್ ಇದ್ದರೆ ಆ ಕಾಮನೆಗೊಂದು ರೂಪ ಸಿಕ್ತು. ಇವತ್ತು ಆಗ್ತಾ ಇರೋದೇನು ಗೌರೀಶ್ ಅವರೇ ಅಂದರೆ, ನಮ್ಮ ಹತ್ರ ಇನ್ಫಾರ್ಮೇಷನ್ ಅದು ಸಿಕ್ಕಾಪಟ್ಟೆಯಾಗಿ ಬರ್ತಿರೋದ್ರಿಂದ ನನ್ನ ವಿಚಾರಕ್ಕೆ ಎಕ್ಸ್ಟೆನ್ಷನ್ ಸಿಕ್ಕಿದೆ. ಹಾಗೆ ಒಂದು ಕಾಮನೆ ತೀರಿಸ್ಕೊಳ್ಳಿಕ್ಕೆ ಹಣ ಸಪೋರ್ಟ್ ಆಗಿತ್ತು, ಇವತ್ತು ನನ್ನ ವಿಚಾರಗಳನ್ನು ಮಂಡೀಕರಿಸಲಿಕ್ಕೆ ಅಥವಾ ಅದನ್ನು ಕ್ರೋಢೀಕರಿಸಿ ಹೇಳಲಿಕ್ಕೆ ನನ್ನ ಹತ್ರ ಸಾವಿರಾರು ಇನ್ಫಾರ್ಮೇಷನ್ಗಳು ಲಭ್ಯ ಇದೆ. ಅದು ಹೇಗೆ ಒಬ್ಬರನ್ನ ಭೇಟಿಯಾದಾಗ ಮುಂದಿನ ಯೋಚನೆ ಮಾಡ್ತಾ ಇದ್ದೀವೋ ಹಾಗೆ ಇಲ್ಲೂ ಕೂಡ ಒಂದು ವಿಚಾರಕ್ಕೆ ನಾವು ನಿಲ್ಲದ ಹಾಗೆ ನಾವು ಮಾನಸಾಂತರವಾಗಿ ಅದರ ಮುಂದಿನ ವಿಷಯಕ್ಕೆ ಹಾರ್ತಾ ಇರ್ತೇವೆ. ವಿ ಆರ್ ನಾಟ್ ಸ್ಟಿಕ್ಕಿಂಗ್ ಟು ದ ಒನ್ ಸಬ್ಜೆಕ್ಟ್. ಇವತ್ತು ನಾವು ಈ ವಚನವನ್ನು ನೋಡಿದಾಗ ಮುಂದುಗೆಡಿಸಿ ಅಂದರೆ ಮುಂದೆ ಹೆಂಗೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ತಾವು ಅಲ್ಲೂ ಕೇಳಿದ್ರಿ ಮನೆಯೊಡೆ ಇದ್ದಾನೋ ಇಲ್ಲೋ ಅಂತ. ಈಗ ನಾವು ನಿಮ್ಗೆ ಯಾವುದೋ ಒಂದು ಆಹಾರ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಆಹಾರ ಇಷ್ಟ ಆದಾಗ ನಿಮಗೆ ಇಷ್ಟವಾಗಿರೋ ಆಹಾರವನ್ನು ತಿಂತೀರಿ. ಕೆಲವೊಮ್ಮೆ ನನಗೆ ಸೂಟ್ ಆಗದಿರೋ ಪದಾರ್ಥ ಯಾವುದೋ ಎದುರುಗಡೆ ಬಂದಾಗ ನಾನು ಅದನ್ನು ಬೇಡ ಅಂತ ಹೇಳ್ತೇನೆ. ಸಂಬಡಿ ಈಸ್ ದೇರ್ ಇನ್ ಮೈ ಫಿಸಿಕಲ್ ಬಾಡಿ, ಆ ದೇಹಕ್ಕೆ ತೊಂದರೆ ಆಗಿರುತ್ತೆ ಏನೋ ತಿಂದಾಗ. ದೇಹ ಮತ್ತು ಅಲ್ಲಿ ಅನುಭವ ಹೇಳ್ತಾ ಇರುತ್ತೆ, ಯಪ್ಪ ದಯವಿಟ್ಟು ಇದನ್ನು ತಿನ್ನಬಾರ್ದು, ಓ ಮಾರ್ಯಾಣಿ ಇದನ್ನು
ಹೌದಾ? ಕರೆಕ್ಟ್. ಹಾಗೆ ನಮ್ಮಲ್ಲಿ ಮನಸ್ಸಿನೊಳಗೆ ನಾವು ಕನ್ಸ್ಯೂಮ್ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ಏನೇನು ಹೋಗ್ತಾ ಇದೆ, ಯಾವ ವಿಚಾರಗಳು ನಂಗೆ ಸೂಟ್ ಆಗುತ್ತೆ, ಯಾವುದು ನಂಗೆ ಸೂಟ್ ಆಗಲ್ಲ ಅನ್ನುವ ಅದನ್ನು ಅರಿವಿನಿಂದ ನೋಡ್ತಕ್ಕಂಥ ಒಬ್ಬ ಮನೆಯೊಡೆಯ ಇದಾನೋ ಇಲ್ಲ ಅನ್ನೋ ಪ್ರಶ್ನೆ ನಮಗೆ ಮೂಡುತ್ತೆ. ಎಸ್. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇಲ್ಲ ಇಲ್ಲ. ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ. ಈಗ ಇಲ್ಲಿ ಮನೆಯೊಡೆಯ ಅಂತ ಬಂತೀಗ. ಇಲ್ಲಿ ಮನೆ ಮತ್ತು ಮನ ಎರಡಿದೆ. ಇಲ್ಲಿ ಮನೆ ಅಂದರೆ ತನುವನ್ನು ಫಸ್ಟಿಗೆ ಪ್ರಶ್ನೆ ಆರಾಮಾಗುತ್ತೆ, ವೆದರ್ ದ ಟ್ರೂ ಮಾಸ್ಟರ್ ಈಸ್ ರಿಸೈಡಿಂಗ್ ಇನ್ ಯುವರ್ ಹೋಮ್ ಆರ್ ನಾಟ್. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲೋ, ಇದು ಮೊದಲನೇ ಪ್ರಶ್ನೆ. ಮನೆಯೊಳಗೆ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟುತ್ತೆ, ಅಲ್ಲಿ ಕಸ ಹೊಡೆಯೋರು ಯಾರಿಲ್ಲ, ಸ್ವಚ್ಛ ಮಾಡೋರು ಯಾರಿಲ್ಲ. ಭಾಳ ಸರಳವಾಗಿರೋ ಉತ್ತರಗಳನ್ನು ಮತ್ತು ಉದಾಹರಣೆಗಳನ್ನು ಉಪಮೇಯಗಳನ್ನು ಕೊಡ್ತಾ ಇದ್ದಾರೆ ಬಸವಣ್ಣವರಲ್ಲಿ. ಹಾಗೆ ಮುಂದೆ ಹೋದರೆ ರಜ ತುಂಬಿಕೊಂಡಿದೆ. ಇಲ್ಲಿ ನಾವು 3 ಗುಣಗಳನ್ನು ನೋಡಿದಾಗ ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳು ಅಂದಾಗ ರಜೋಗುಣ ಅಂತಂದರೆ ನಾನು ಇದ್ದೇನೆ. ಈಗ ನಾನು ತಾಯಿ ಗರ್ಭದಲ್ಲಿ ನಮ್ಮಲ್ಲಿ ಇರುವ ಎರಡೇ ಹೊಡೆದಾಟ ಏನು ಸರ್ ಅಂತಂದ್ರೆ, ಇಲ್ಲಿ ಎರಡೇನಿದೆ. ನಾವು ತಾಯಿ ಗರ್ಭದಿಂದ ಹೊರಗೆ ಬಂದಾಗ ನನಗೊಂದು ಹೆಸರನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಗಂಡು ಹೆಣ್ಣು ಅಂತ ಒಂದು ನಿರ್ಧಾರ ಮಾಡ್ತಾರೆ. ನಾನೊಂದು ಚೇತನ ಅಂತ ಅಂದ್ಕೊಳ್ಳೋದೇ ಇಲ್ಲ. ನಾನು ಒಬ್ಬ ಹುಡುಗ ಅಥವಾ ಹುಡುಗಿ ಅಂದರೆ ಫಸ್ಟ್ ನಾನು ಹಾಗೆ ಅಂದ್ಕೊಂಡು ಬರ್ತೇವೆ. ನಾವು ಚೇತನವೇ ಅಂತ ರೆಸ್ಪೆಕ್ಟೇ ಕೊಡ, ನನ್ನಲ್ಲಿ ಚೈತನ್ಯ ಅದೇನದೇ ಗೊತ್ತಿಲ್ಲ, ಅಲ್ಲಿ ಅಂದ್ಕೊಂಡು ಬರ್ತೇವೆ. ನೆಕ್ಸ್ಟ್ ನನಗೊಂದು ಹೆಸರು ಬರುತ್ತೆ. ನೆಕ್ಸ್ಟ್ ನಾನು ಏನಾದೆ, ಆ ಹೆಸರು ನಾನಾದೆ. ಈಗ ನೀವು ಫಸ್ಟಿಗೆ ಹೇಳಿದಾಗ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಬಗ್ಗೆ ಬಂತಲ್ಲ, ಅಲ್ಲಿಂದ ಇದೆ ನೋಡಿ. ನಾನು ಗಂಡು ಅನ್ನೋದು ಅಟ್ಯಾಚ್ ಅಲ್ಲಿಂದ ಆಗಿದೆ. ನಾನು ಚೈತನ್ಯ ಅನ್ನೋದು ಗೊತ್ತಿಲ್ಲ ನನಗೆ.
ತದನಂತರ ಹೆಸರಿಗೆ ಅಂಟುಕೊಂಡೆ, ತದನಂತರ ಒಂದು ಧರ್ಮಕ್ಕೆ ಅಂಟುಕೊಳ್ತೇನೆ, ತದನಂತರ ಒಂದು ಸಮಾಜಕ್ಕೆ ಅಂಟುಕೊಳ್ತೇನೆ, ಒಂದು ದೇಶಕ್ಕೆ ಅಂಟುಕೊಳ್ತೇನೆ, ಅದರ ಮಧ್ಯದಲ್ಲಿ ಬರುವ ಸಣ್ಣ ಸಣ್ಣ ವಿಷಯಗಳಿಗೆ ಅಂಟುಕೊಳ್ತೇನೆ. ಈಗ ಕೊಳಲಿಲ್ಲಿದೆ, ಹುಟ್ಟುತ್ತಾನೆ ನಾನು ಹಿಂಗೆ ಹಿಡ್ಕೊಂಡು ಬಂದಿಲ್ಲ, ಮಧ್ಯದಲ್ಲಿ ಬಂದಿದೆ. ಅದರ ಅರ್ಥ ಏನಂತಂದರೆ ಎನಿಥಿಂಗ್ ವಿಚ್ ಈಸ್ ಇಂಪೋಸ್ಡ್ ಫ್ರಮ್ ದ ಔಟ್ಸೈಡ್, ಅದು ಹೊರಗಿಂದ ಬಂದಿದೆ ಅಂದರೆ ಅದು ಹೊರಗಿನದೇ, ಅದು ಯಾವ ಬೇಕಾದ್ರೂ ಹೋಗ್ಬೋದು, ಹೋಗಲಿಕ್ಕೆ ಹೊರಗಿಂದ ಬಂದಿದೆ. ಯಾವುದು ಬರುತ್ತೋ ಅದು 100% ಹೋಗುತ್ತೆ, ಯಾವುದು ಇಲ್ಲೇ ಇದೆಯೋ ಅದು ಸದಾ ಅಲ್ಲೇ ಇರುತ್ತೆ. ಈಗ ಮನೆಯೊಡೆ ಅಂದಾಗ ಹಾಗೆ ಎರಡನೇ ಹಂತದಲ್ಲಿ ಬಂದಾಗ ತನುವಿನಲ್ಲಿ ಹುಸಿ ತುಂಬಿ, ನಮ್ಮ ಪ್ರತಿ ಮಾತಲ್ಲೂ ಸುಳ್ಳೇ ಇದೆ, ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಏನು ತುಂಬಿಕೊಂಡಿದ್ದೇವೆ, ವಿಷಯಗಳು ತುಂಬಿಕೊಂಡಿದ್ದೆ. ಆ ವಿಷಯಗಳು ಎಲ್ಲಿಂದ ಬರ್ತಿದೆ, ತನುವಿನಿಂದ ಬರುತ್ತೆ. ಆ ತನುವೊಳಗೆ ಏನು ತುಂಬಿದೆ, ಸುಳ್ಳಿದೆ. ಸುಳ್ಳಿಂದ ಬಂದಿರುವ ವಿಚಾರ, ಆ ಸುಳ್ಳಿನಿಂದ ನಿರ್ಮಾಣವಾಗಿರೋ ಪ್ರಪಂಚವೇ ನಾನು ಅಂದ್ಕೊಳ್ತಾ ಹೋದಾಗ, ಹಿಂದಿನ ವಚನದಲ್ಲಿ ಮಾಯೆ ಹೇಳಿದಾಗೆ ಆ ಸುಳ್ಳಿನ ಪ್ರಪಂಚ ಇಲ್ಲವಾಗುತ್ತೆ. ಆ ಸುಳ್ಳಿನ ಪ್ರಪಂಚ ಇಲ್ಲವಾದಾಗ ನಾನು ಒದ್ದಾಡ್ತೇನೆ. ಈಗ ಕೆಳಗಡೆ ನಾನು ಬಂದೆ, ಬಾಪು ಆಗಿ ಬಂದರೆ, ಅಂದರೆ ಒಂದು ಸಿಂಪಲ್ ಹೇಳ್ತಿದ್ದೇನೆ, ಇನ್ನೂ ನಾವು ಸುಮ್ಮನೆ ಬರಬೇಕಷ್ಟೇ. ಬಾಪು ಆಗಿ ಸಿಂಪಲ್ಲಾಗಿ ಬಂದರೆ ನನ್ನ ಪಾಡಿ ನಾವು ಬರ್ತೀನಿ, ಯಾರೋ ಬರ್ತಾರೆ, ಒಂದು ಕಾಫಿ ಕುಡಿತೀವಿ, ನನ್ನ ಪಾಡಿ ಕೆಲಸ ನಡೀತಿರುತ್ತೆ. ಆದರೆ ರಾಷ್ಟ್ರ ಪ್ರಶಸ್ತಿ ವಿಜೇತ, ಇಂಥ ಭಾರತೀಯ ವಿದೇಶಾಂಗದ ಏನೇನೋ ಬಿರುದು ಇದೆಲ್ಲ ಅಂಟ್ಕೊಂಡು ಅದೇ ನಾನು ಆಗಿಬಿಟ್ಟಾಗ, ಇಲ್ಲಿ ಯಾರಾದರೂ ಬಂದಾಗ ಯಾರಾದರೂ ನಾನು ಸ್ವಾಗತಿಸೋಕೆ ಇಲ್ಲ ಅಂದಾಗೂ ನನ್ನೊಳಗೆ ಏನಾಗುತ್ತೆ, ಮಾಯೆಯಿಂದ ಬೇಸರ ಆಗತ್ತೆ. ಇಲ್ಲ ಗೌರೀಶ್ ಅಲ್ಲಿಂದ ಬಂದೇನ್ರಿ ದೂರದಿಂದ, ಒಬ್ಬರು ಇಲ್ಲಲ್ರಿ ಎದುರಿಗೆ, ಯಾರು ಬಂದಾರ ಅಂದ್ಕೊಂಡಿರಿ ನೀವು ಇಲ್ಲಿ ನೋಡಿದ್ರೆ ಅಲ್ವಾ. ಆದರೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲೇ ನಾವು ನಮಗೆ ನಂತರದ ಸಮಯದಲ್ಲಿ ಬಂದಿರತಕ್ಕಂಥ ಎಷ್ಟೋ ಬಿರುದು ಬಾವಲೆಗಳು ನಾವು ಅಂಟ್ಕೊಳ್ಳಿಕ್ಕೆ ಶುರುವಾಗ್ತೇವೆ. ದುರ್ದೈವ ಅಂದರೆ ಅಂಟ್ಕೊಂಡ್ರೆ ಓಕೆ, ಬಟ್ ಅದೇ ನಾನು ಆಗಿಬಿಟ್ರೆ ಆ ಕಡೆಗೆ ಪರಿಸ್ಥಿತಿ ಹೆಂಗೆ, ತರಕಾರಿ ಮಾರೋ ಹತ್ರ ನಾವು ಹೆಂಗೆ ಕೇಳ್ತೀನಿ, ಹೆಂಗೆ ಕೊಟ್ಟು ಯಾರು ಅಂದ್ಕೊಂಡು ನಾನು ನೀನು ಅಂತ, ಅವನ ಅಣ್ಣ ನೀ ಯಾರಾದ್ರಿ ಏನಣ್ಣ 20 ರೂಪಾಯಿ ಐತಿ, ಬೇಕಾದ್ರೆ 5 ರೂಪಾಯಿ ಕಡಿಮೆ ಕೊಟ್ಟು ಹೋಗು ಅಂತ ಅವನು ಅನ್ನೋ ಹಾಗೆ ಇಂಥ ಹುಸಿಯಲ್ಲಿ ಬದುಕ್ತಾ ಇದ್ದೇವೆ. ನಂತರ ವಿಷಯ ತುಂಬಿಕೊಂಡಿದ್ದೇವೆ. ಹೀಗಿದ್ದಾಗ ಕಡೆಯ ಸಾಲು ಕನ್ನಡ ಭಾಷೆ ಎಷ್ಟು ಅದ್ಭುತವಾಗಿದೆ, ಶರಣರು ಕೊಟ್ಟಿರುವ ಕನ್ನಡಕ್ಕೆ ಎಷ್ಟು ಅದ್ಭುತವಾದ ಕೊಡುಗೆ ಅಂದರೆ, ಮನೆಯೊಳಗೆ ಮನೆಯೊಡೆಯ ನಿಲ್ಲ, ಸಂಧಿ ಬಿಡಿಸಿದಾಗ ಮನೆಯೊಡೆಯ ಪ್ಲಸ್ ಇಲ್ಲ, ಅವನು ಅಲ್ಲಿ ಇಲ್ಲ. ಹಾಗೆ ಇನ್ನೊಂದು ಅರ್ಥದಲ್ಲಿ ನೋಡಿದಾಗ ಇಲ್ಲಿ ಹುಸಿ ಮತ್ತು ವಿಷಯಗಳು ತುಂಬಿರುವುದರಿಂದ ಮನೆಯೊಡೆಯ ನಿಲ್ಲುವುದಿಲ್ಲ, ಹಿ ವಿಲ್ ನಾಟ್ ಸ್ಟೇ ಹಿಯರ್, ನಿಲ್ಲಲ್ಲವ, ನಿಲ್ಲಲ್ಲ ಅಂತ. ಇಲ್ಲ ಅನ್ನೋದು ಒಂದಾಯಿತು. ಹಾಗೆ ನೀ ಹಿಂಗೆ ಇದ್ರೆ ತಮಾವ ನಿಲ್ಲಲ್ಲಲ್ಲೇ.